ಇಸ್ರೇಲ್ಗೆ ಯುದ್ಧದ ತವಕ ಇಲ್ಲ, ಇಸ್ರೇಲ್ಗೆ ತನ್ನ ಅಸ್ತಿತ್ವದ ತವಕ. ನಮ್ಮ ಮದರ್ಲ್ಯಾಂಡ್ ಅಂತಾರೆ, ಅದು ಒಂದೇ ಇರೋದು ಅವರಿಗೆ ವಿಶ್ವದಲ್ಲಿ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಎಲ್ಲ ದೇಶಗಳಲ್ಲೂ ಜೂಗಳಿದ್ದಾರೆ. ಮೊದಲು ಇಸ್ರೇಲ್ ಅಂತ ಇರ್ಲೇ ಇಲ್ಲ, ಪ್ಯಾಲೆಸ್ಟೈನ್ ಅಂತ ಇತ್ತು. ಪ್ಯಾಲೆಸ್ಟೈನ್ ಇಸ್ರೇಲ್, ಆ ಭೂಮಿನಲ್ಲಿ ಯೇಸು ಕ್ರಿಸ್ತ ಜನ್ಮ ತಾಳ್ದ. ಅದೇ ಭೂಮಿಲೇ ನಮ್ಮ ಕಿಂಗ್ ಸಾಲೋಮನ್ ಇದ್ದಿದ್ದಂತಹ ಜಾಗ ಅಂತ ಅವ್ರು ಹೇಳ್ತಾರೆ. ಮುಸ್ಲಿಮ್ರಿಗೆ ಅತ್ಯಂತ ಪವಿತ್ರವಾದ ಒಂದು ಮಸೀದಿ ಇರೋದು ಜೆರೂಸಲೇಮಲ್ಲಿ. ಜೆರೂಸಲೇಮಲ್ಲೇ ಮುಸ್ಲಿಮ್ರಿಗೆ ಅತ್ಯಂತ ಪವಿತ್ರವಾದ ಒಂದು ಮಸೀದಿ ಇರೋದು ಜೆರೂಸಲೇಮಲ್ಲಿ. ಜೆರೂಸಲೇಮಲ್ಲೇ ನೀವು ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಬಂದ ದಿವಸ 16ನೇ ತಾರೀಕು ನಮ್ಮ ಮೇಲೆ ಆಕ್ರಮಣ ಆಯ್ತು ಅಂದ್ರೆ, ತಾಯ್ನಾಡಿನ ಮೇಲೆ ಅವರಿಗೆ ತುಂಬಾ ಪ್ರೀತಿ. ಹುಟ್ಟಿದಾಗಿಂದ ತಾಯ್ನಾಡ ಮೇಲೆ ಪ್ರೀತಿ. ಅವರು ತಮ್ಮ ತಂದೆ ತಾಯಿಗಿಂತ ತಮ್ಮ ತಾಯ್ನಾಡನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಮೆಡಿಟರೇನಿಯನ್ ಸಮುದ್ರ ಇದೆ, ಸಮುದ್ರದ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಅದು ಎಲ್ಲದಕ್ಕೂ ಬಾಂಬ್ ಎಲ್ಲ ಹಾಕ್ಲಿಕ್ಕೆ, ಹೆಂಗ್ ಬಾಂಬ್ ಹಾಕ್ಲಿಕ್ಕೆ ಕಾರಣ ಇವರು ಮೊಸಾದ್. ಭಾರತದ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚು ತರಬೇತಿ ಕೊಡಬೇಕು. ಈ ರೀತಿ ಆತಂಕವಾದಿಗಳ ದಾಳಿಗೆ ಬಾಂಬೆ ಅಂತ ದೊಡ್ಡ ಜಾಗ ತುತ್ತಾಯ್ತು ಅಂತ ಹೇಳಿ ಅದೇ ಫಸ್ಟ್ ಅಂಡ್ ಪ್ರಾಬಬ್ಲಿ ಲಾಸ್ಟ್ ಟೈಮ್. ಅದಾದ್ಮೇಲೆ ಕೊಟ್ಟಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಆ ರೀತಿ ನನ್ನ ಹಾಗೆ ಈ ತರಬೇತಿ ಯಾರು ಪಡೆದಿಲ್ಲ, ಬೇರೆ ಯಾವುದೇ ಅಧಿಕಾರಿ. ನೀವು ಆ ದಳಕ್ಕೆ ಸೇರೋಕೆ ಅರ್ಹರೋ ಇಲ್ಲವೋ ಅಂತ ತಿಳ್ಕೊಳ್ಳೋಕೆ 9 ದಿವಸ ಬೇರೆ ಬೇರೆ ಟೆಸ್ಟ್ ಮಾಡ್ತಾರೆ. ಎಂಥ ಕಠಿಣ ತರಬೇತಿ ಕೊಡ್ತಾರೆ ಅಂದ್ರೆ, ಅವ್ರು ಇರೋ ಜಾಗದಲ್ಲೇ ಬಾಂಬ್ಗಳು ಹಾಕ್ತಾರೆ. ಇಸ್ರೇಲಲ್ಲಿ ಇನ್ನೊಂದು ನಾನು ಡೈಗ್ರೆಸ್ ಮಾಡ್ತೀನಿ, ಹೇಳ್ತೀನಿ. ಯಾವ ಟೈಮಲ್ಲಿ ಬಾಂಬ್ ನಮ್ಮ ಮೇಲೆ ಬೀಳುತ್ತೆ, ಯಾವ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗುತ್ತೆ ಹೇಳೋಕೆ ಬರಲ್ಲ. ನನಗೆ ಮೈ ಸರಿಯಾಗಿಲ್ಲ, ನಾನು ಆಸ್ಪತ್ರೆಗೆ ಸೇರ್ಕೋತೀನಿ ಅಂತ ರಾಜ ಮನೆತನದ 4-5 ಜನ ಸೀದಾ ವಿಶೇಷ ವಿಮಾನದಲ್ಲಿ ಅಮೆರಿಕ ಹೋದ. 444 ದಿವಸ ಅಂದ್ರೆ 1 ವರ್ಷಕ್ಕಿಂತ ಹೆಚ್ಚಿಗೆ ಆ ದೂತಾವಾಸಕ್ಕೆ ಮುತ್ತಿಗೆ. ಅಮೆರಿಕ ಬಹಳಷ್ಟು ಪ್ರಯತ್ನ ಮಾಡ್ತು ಅಲ್ಲಿ. ಅದು ಆ ವಿದ್ಯಾರ್ಥಿಗಳು ಆ ಪ್ರೊಟೆಸ್ಟ್ ಏನು ಮಾಡಿದ್ರು, ಆ ಟೈಮಿಂದ ಅಮೆರಿಕಕ್ಕೆ ಮತ್ತೆ ಇರಾನ್ ಸಂಬಂಧ ಏನಿದೆ ಹಳಸೋಯ್ತು, ಟೋಟಲಿ ಹಳಸೋಯ್ತು. ಅಯತುಲ್ಲಾ ಖಾಮೇನಿ ಏನ್ ಹೇಳಿದ್ರು ಅಂದ್ರೆ, ಇವರೆಲ್ಲ ಇಸ್ರೇಲ್ ತನ್ನ ಗೂಢಚಾರರ ಮೂಲಕ ನಮ್ಮ ಜನರನ್ನ ಪ್ರಚೋದನೆ ಮಾಡ್ತಿದೆ ದಂಗೆ ಹೇಳಕ್ಕೆ. ಸೊ ಅವ್ರಿಗೆ ಗೊತ್ತಿದೆ ಅಮೆರಿಕದ ಅತ್ಯಂತ ಮಿತ್ರನಾಗಿರುವಂತಹ ಇಸ್ರೇಲ್ ದೇಶ ಅವ್ರದ್ದು ಹಳಸು. ಯಹೂದಿಗಳು ಬೇಕಾದಷ್ಟು ಜನ ಇದ್ದಾರೆ ಇರಾನ್ನಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಯಹೂದಿಗಳು ಬಹಳ ಜನ ಇದ್ದಾರೆ. 1979ರಲ್ಲಿ ಕ್ರಾಂತಿ ಆಗೋಕ್ಕಿಂತ ಮುಂಚೆನೆ ಅಮೆರಿಕ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡಿದ್ರು. ಇಲ್ಲಿ ಹೇಗಿದ್ರು ನನ್ನ ಹತ್ರ ನ್ಯೂಕ್ಲಿಯರ್ ಇದೆ, ಇದನ್ನು ಮಾಡಿ ನಾನು ಬಾಂಬ್ ಮಾಡಿಬಿಡಬೇಕು, ಬಾಂಬ್ ಮಾಡಿದ್ರೆ ಇವ್ರು ಯಾರು ನನ್ನ ತಂಟೆಗೆ ಬರಲ್ಲ ಅನ್ನೋ ಇದು ಬಂದ್ಬಿಡ್ತು. ಅದು ಯಾವಾಗ ಸರ್ಕಾರಕ್ಕೆ ನಗರದ ಮಧ್ಯಭಾಗದಲ್ಲಿ ಚೌಕದ ಪ್ರದೇಶದಲ್ಲಿ ಜನನ ನೇಣಿಗೆ ಹಾಕ್ತಾರೆ, ಕಲ್ಲೋಡೋದು ಸಾಯಿಸ್ತಾರೆ. ಈ ತರ ಶಿಕ್ಷೆ ಕೊಟ್ಟರು ಸಹಿತ ಹೋಗಿ ಬಾಂಬ್ ಹಾಕಿ ನಾಶನೇ ಮಾಡ್ಬಿಟ್ರು. ನಾವು ಮಾಡ್ಲಿಲ್ಲ, ಪಾಕಿಸ್ತಾನ ಅಂದ್ರೆ ಇಸ್ರೇಲ್ಗೆ ಸುತ್ತಮುತ್ತ ಯಾರು ಅಟಾಮಿಕ್ ಪವರ್ ಕಂಟ್ರಿ ಆಗಲೇಬಾರ್ದು. ಇಡೀ ನಮ್ಮ ಸುತ್ತ ಯಾರು ಮಧ್ಯಪ್ರಾಚ್ಯದಲ್ಲಿ ಬರಕ್ ಬಿಡಲ್ಲ, ನಾವೊಬ್ರೆ ಇನ್ಯಾರು ಆಗ್ಬಾರ್ದು ಅಂತ. ಹೆಚ್ಚಿನ ಸಂಖ್ಯೆ ಯಹೂದಿಗಳು ಇರೋದೇ ಅಮೆರಿಕ. ಇಡೀ ಅಮೆರಿಕ ನಡೆಸ್ತಾ ಇರೋರೇ ಯಹೂದಿಗಳು. ಯಾಕಂದ್ರೆ ವಾಣಿಜ್ಯದಲ್ಲಿ ಅವರೇ ರಕ್ಷಣೆ ನಾನು ಹೇಗೆ ಮಾಡ್ಕೋಬಹುದು ಅದರ ಬಗ್ಗೆ ಹೆಚ್ಚಿನ ಆವಿಷ್ಕಾರ ಮಾಡ್ಕೊಂಡು ಹೋದ್ರು. ಹೊಸ ರೀತಿಯ ಮಿಸೈಲ್ಗಳು, ತಂತ್ರಜ್ಞಾನಗಳು ನಮಗೂ ಕೊಡದೆ ಬೇರೆ ದೇಶಕ್ಕೂ ಕೊಡ್ತಿದ್ದಾರೆ. ಹೆಜ್ಬುಲ್ಲಾ ಕರ್ಕೊಂಡ್ಬಂದು ಅಲ್ಲಿ ಪಕ್ಕದಲ್ಲೇ ಬಗಲಲ್ಲೇ ಇದ್ದಾನೆ ಶತ್ರು. ಅವ್ರು ಬಂದು ಈ ಕಡೆ ಹೂತಿಗಳಿದ್ದಾರೆ. ಇರಾನ್ ದೇಶದಲ್ಲಿ ಅಮೆರಿಕಗೆ ಏನು ಮಾಹಿತಿ ಸಿಗೋಲ್ಲ. ಆ ಮಾಹಿತಿ ಸಿಗಬೇಕಾದ್ರೆ ಇಸ್ರೇಲಿ ಮೊಸಾದಿಂದಾನೆ ಹ್ಯಾಕ್ ಮಾಡಿದ್ರು. ಆ ಟ್ರಾಫಿಕ್ ಕ್ಯಾಮ್ರಾ ಹ್ಯಾಕ್ ಮಾಡೋದಲ್ಲ, ಒಂದು ದಿವಸ ಅಲ್ಲ, ಅದು ಎಷ್ಟು ತಿಂಗಳಾರ ಗಟ್ಟಲೆಯಿಂದ ವಾಚ್ ಮಾಡ್ತೇವೆ. ಆ ಜನಕ್ಕೆ ಎಷ್ಟು ಜನ ಬರ್ತಾರೆ, ಯಾವ ಟೈಮ್ ಬರ್ತಾರೆ, ಎಷ್ಟು ಹೊತ್ತು ಡೆವಲಪ್ ಮಾಡ್ಬಿಟ್ಟು ಅಷ್ಟೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ನಾನು 100 ಥರದ ಇದು ಮಾಡಿದ್ದೀನಿ. ಬರೀ ಗುಂಡು ಹೊಡಿಬೋದು, ವಿಷ ಹಾಕ್ಬೋದು, ಬೇಕಾದ ಮಾಡ್ಬೋದು. ಇರಾಕ್ ದೇಶದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ನಾವೆಲ್ಲ ಇಡೀ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇಸ್ರೇಲ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಹಳ ವರ್ಷಗಳ ಹಿಂದೆ, ದಶಕಗಳ ಹಿಂದೆನೆ ಇನ್ವೆಸ್ಟ್ ಮಾಡಿದ್ರು. ಯಾರು ಮುಂದೆ ಬರ್ತಾರೆ, ಇವ್ರು ನಮಗೆ ನಾಳೆ ಥ್ರೆಟ್ ಆಗ್ತಾರೆ, ಇವತ್ತೇ ಫಿನಿಶ್ ಮಾಡ್ಬಿಡ್ತಾರೆ. ಅದು ಮೊಸಾದದು ಮೊದಲಿಂದ. ಇದು ಇರಾನ್ ಸೈನ್ಯದ ಮೇಜರ್ ಜನರಲ್ನ ಅಲ್ಲಿ ಕೂತ್ಕೊಂಡು, ಆ ಟೆಲ್ ಅವೀವ್ನಲ್ಲಿ ಕೂತ್ಕೊಂಡು
ಅಲ್ಲಿಂದ ಎಲೆಕ್ಟ್ರಾನಿಕ್ ಮೂಲಕ ಬರೀ ಕಂಪ್ಯೂಟರ್ ಮೂಲಕ ಇದು ಮಾಡಿ ಅವನು ಸಾಯಿಸ್ಬಿಟ್ರು. ಅಂದ್ರೆ ಎಲ್ಲ ಮನುಷ್ಯನೇ ಇರಲಿಲ್ಲ. ಕೊಲೆ ಮಾಡಬಹುದು ಅನ್ನೋದಕ್ಕೆ ಒಂದು R&D ವಿಂಗ್ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್. ಅಲ್ಲಿ ಒಂದು ತಮಗೆ ತಾಯ್ನಾಡಿನ ಮೇಲಿರುವ ಅಭಿಮಾನ, ನನ್ನ ಜೀವ ಹೋದ್ರೆ ಪರವಾಗಿಲ್ಲ, ನಾನು ನನ್ನ ತಾಯಿಗೋಸ್ಕರ ಜೀವ ಕೊಡ್ತೀನಿ, ಪರವಾಗಿಲ್ಲ ಅಂತ ಹೇಳಿ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಮ್ಮೊಂದಿಗೆ ವಿಶೇಷ ಅತಿಥಿ ಇದ್ದಾರೆ. ನೀವೆಲ್ಲರೂ ಅನ್ಕೊಳ್ತಾ ಇರ್ತೀರಿ, ಏನು ಇಸ್ರೇಲ್ ಅಮೆರಿಕ ಇಬ್ಬರು ಸೇರಿ ಇರಾನ್ ಮೇಲೆ ಈ ಥರ ಬಾಂಬ್ಗಳ ಸುರಿಮಲೆ ಗರಿತಾ ಇದ್ದಾರೆ. ಇಸ್ರೇಲ್ಗೆ ಹೇಗೆ ಇಷ್ಟೆಲ್ಲ ಸಾಧ್ಯವಾಗ್ತಿದೆ? ಆಮೇಲೆ ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಬೇಹುಗಾರಿಕಾ ಸಂಸ್ಥೆ, ಹೇಗೆ ಅದು ಇಷ್ಟೊಂದು ಕಾರ್ಯಪ್ರವೃತ್ತ, ಅಂದರೆ ಇಷ್ಟು ಚುರುಕು, ನಿಷ್ಣಾತರು ಬೇಹುಗಾರಿಕೆಯಲ್ಲಿ ಹೇಗೆ ಇದೆಲ್ಲ ಅಂತ ನಾವು ನಿಮ್ಮಂಥ ಜನಸಾಮಾನ್ಯರಿಗೆ ಇದರ ಆಳ ಆಗಲ್ಲ, ಗೊತ್ತಾಗಲ್ಲ. ಇದನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ವಿಷಯದಲ್ಲಿ, ಆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರೋರೇ ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಭಾಳ ಒಂಥರ ಬಹು ಬೇಡಿಕೆಯ ವ್ಯಕ್ತಿಯಾಗಿರುವ ನಮ್ಮ ರಾಜ್ಯದ ಹಿರಿಯ ನಿವೃತ್ತ IPS ಅಧಿಕಾರಿ ಶ್ರೀ ಡಾಕ್ಟರ್ DV ಗುರುಪ್ರಸಾದ್ ಅವರನ್ನು ಕರೆದಿದ್ವಿ. ಇವರು ಬೇಹುಗಾರಿಕಾ ತಜ್ಞರು. ಆ್ಯಕ್ಚುಲಿ ಎಲ್ಲರೂ ಸ್ಟೇಷನ್ ಇದು ಅಂತ ಸರ್ವಿಸ್ ಅಂತ ಹೇಳಿದ್ರೆ ಬೇಹುಗಾರಿಕೆಯಲ್ಲಿ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ರಾನಲ್ಲಿ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಪೊಲೀಸ್ ಸೇವೆಯನ್ನು IPSಗೆ ಭರ್ತಿಯಾದವರು ಅವರು ಕೇವಲ ಪೊಲೀಸ್ ಅಧಿಕಾರಿ ಅಷ್ಟೇ ಅಲ್ಲ, ಅವರು ಸಿವಿಲ್ ಸರ್ವಿಸ್, ಈಗ ಯಾರಿಗೆ UPSC ಹೋಗಬೇಕು, ನಾನು IAS ಆಗಬೇಕು, IPS ಆಗಬೇಕು, IFS ಆಗಬೇಕು ಅಂತ ಕನಸು ಕಾಣ್ತಿರೋ ಯುವಕರಿಗೆಲ್ಲ ಮಾರ್ಗದರ್ಶಿಯಾಗಿದ್ದಾರೆ. ಇವತ್ತು ಕೂಡ ತಾವು ಗಮನಿಸಬಹುದು, ಯೂಟ್ಯೂಬ್ನಲ್ಲಿ ಅವರ ಒಂದು ಮಾತುಗಳು, ಅವರ ಕಿವಿ ಮಾತುಗಳು ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಬಗ್ಗೆಯೂ ನಾವು ತಿಳ್ಕೊಳ್ಳೋಣ ಅವರಿಂದ ಖಂಡಿತ. ಇದಷ್ಟೇ ಅಲ್ಲ, ಅವರು 109 ಪುಸ್ತಕಗಳನ್ನು ಬರೆದಿದ್ದಾರೆ, ಅದರಲ್ಲೂ ಕನ್ನಡದಲ್ಲಿ. ಯಾಕಂದರೆ ಇಂಗ್ಲೀಷಲ್ಲೆಲ್ಲ ಸಿಗ್ಬೋದು, ಆದರೆ ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ವಿರಳಾತಿ ವಿರಳ. ಚಾರ್ಲ್ಸ್ ಶೋಭರಾಜ್ ಬಗ್ಗೆ ನಿಮಗೆ ಗೊತ್ತಾ? ಬನ್ನಿ ಅವ್ರ ಪುಸ್ತಕ ನೋಡಬೇಕು. ಮೊಸಾದ್ ಬಗ್ಗೆ ತಿಳ್ಕೊಬೇಕಾ? ಪ್ರತೀಕಾರ ಓದಬೇಕು ನೀವು. ಹಾಗೆ ವೀರಪ್ಪನ್ ಬಗ್ಗೆ ಬಂದಿರ್ಬೋದು ಬೇಕಾದಷ್ಟು, ಆದರೆ ವಿಜಯ್ ಕುಮಾರ್ ಅವರ ಒಂದು ಪುಸ್ತಕವನ್ನು ಕನ್ನಡಕ್ಕೆ ತಂದಿರೋರು ಡಾಕ್ಟರ್ DV ಗುರುಪ್ರಸಾದ್ ಅವರು. ಹೀಗೆ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬೇಕಾದಷ್ಟಿದೆ, ಅದನ್ನು ಅವರ ಕುರಿತಂತೆ ಮಾತಾಡೋಣ. ಮೊದಲನೇದಾಗಿ ಮೊಸಾದ್, ಇಸ್ರೇಲ್, ಇದರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮಗೆ ಸುಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ. ಸರ್, ಕಳೆದ ಶನಿವಾರದಿಂದ ನಮಗೆ ಒಂದೇ ತಲ್ಲಣ ಇಡೀ ದೇಶಾದ್ಯಂತ. ನಮಗೇನಾಗುತ್ತೋ ಏನಪ್ಪ ಇಸ್ರೇಲ್ ಹೀಗೆ. ಸರ್, ಯಾಕೆ ಇಸ್ರೇಲ್ಗೆ ಈ ಯುದ್ಧ ದಾಹ ಅಥವಾ ಯುದ್ಧದ ಒಂದು ತವಕ ಯಾಕೆ ಸರ್? ಇಸ್ರೇಲ್ಗೆ ಯುದ್ಧದ ತವಕ ಇಲ್ಲ, ಇಸ್ರೇಲ್ಗೆ ತನ್ನ ಅಸ್ತಿತ್ವದ ತವಕ. ಯಾಕೆಂದ್ರೆ ಇಸ್ರೇಲ್ ನೀವು ನೋಡಿರ್ಬೋದು, ಅದು ನೋಡಕ್ಕೆ ಒಂದು ಚೂರಿ ಇದ್ದಾಗಿದೆ. ಹೌದು ಸರ್, ಡ್ಯಾಗರ್ ಇದ್ದಾಗಿದೆ. ಆ ದೇಶದ ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ ಇದೆ, ಇನ್ನೊಂದು ಕಡೆ 5 ಬೇರೆ ಬೇರೆ ದೇಶಗಳಿದೆ. ಲೆಬನಾನ್ ಇದೆ, ಸಿರಿಯಾ ಇದೆ, ಜೋರ್ಡಾನ್ ಇದೆ, ಸೌದಿ ಅರೇಬಿಯಾ ಇದೆ, ಈಜಿಪ್ಟ್ ಇದೆ. ಈ 5 ದೇಶಗಳು, ಅದರ ಸುತ್ತ ಇರೋ 5 ದೇಶಗಳು ಇಸ್ಲಾಮಿಕ್ ಧರ್ಮದ ದೇಶಗಳು. ಇಸ್ರೇಲ್ ಒಂದೇ ಯಹೂದಿ ಧರ್ಮ. ವಿಶ್ವದಲ್ಲಿ ಯಹೂದಿ ಧರ್ಮದ ಒಂದೇ ಒಂದು, ಯಹೂದಿಗಳು ನಮ್ಮ ನೆಲೆ ಅಂತಾರೆ, ನಮ್ಮ ಮದರ್ಲ್ಯಾಂಡ್ ಅಂತಾರೆ, ಅದು ಒಂದೇ ಇರೋದು. ಅವರಿಗೆ ವಿಶ್ವದಲ್ಲಿ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಎಲ್ಲ ದೇಶಗಳಲ್ಲೂ ಜೂಗಳಿದ್ದಾರೆ, ಆದ್ರೆ ನಮ್ಮ ಕೇಂದ್ರ ಸ್ಥಾನ ಇದೆ ಅಂತ ಅವ್ರಿಗೆ ಇಸ್ರೇಲ್ ಬಗ್ಗೆ ಒಂದು ತಾಯಿ ನೆಲದ ಭಾವನೆ. ಇಸ್ರೇಲ್ ಉಗಮ ಆದಾಗ ಮೊದಲು ಇಸ್ರೇಲ್ ಅಂತ ಇರ್ಲೇ ಇಲ್ಲ, ಪ್ಯಾಲೆಸ್ಟೈನ್ ಅಂತ ಇತ್ತು. ಪ್ಯಾಲೆಸ್ಟೈನ್ ಇಸ್ರೇಲ್ 2 ಒಟ್ಟಿಗೆ ಇತ್ತು. ಮಹಾಯುದ್ಧ ಆದ ನಂತರ ಇಸ್ರೇಲ್ ನಾವೊಂದು ಬೇರೆ ದೇಶ ಆಗಬೇಕು ಅಂತ, ಪ್ಯಾಲೆಸ್ಟೈನ್ ಬೇರೆ ದೇಶ ಆಗಬೇಕು ಅಂತ, ಆ ಇರೋವಂಥ ಸಣ್ಣದು ಅವರ ಧರ್ಮಭೂಮಿ ಅಂತ ಏನು ಕರೀತಾರೆ, ಆ ಭೂಮಿನಲ್ಲಿ ಯೇಸು ಕ್ರಿಸ್ತ ಜನ್ಮ ತಾಳ್ದ. ಅದೇ ಭೂಮಿಲೇ ನಮ್ಮ ಕಿಂಗ್ ಸಾಲೋಮನ್ ಇದ್ದಿದ್ದಂತಹ ಜಾಗ ಅಂತ ಅವ್ರು ಹೇಳ್ತಾರೆ. ಇದು ನಮ್ಮದು ಅಂತ ಅವರಿಬ್ಬರ ಮಧ್ಯ, ಅಂದರೆ ಪ್ಯಾಲೆಸ್ತೀನಿಯರ ಮಧ್ಯ ಮತ್ತೆ ಯಹೂದಿಗಳ ಮಧ್ಯ ಸಂಘರ್ಷ ನಡೆದಿದೆ. ಮಹಾಯುದ್ಧ ಆದ ನಂತರ ಅದನ್ನು ವಿಭಜನೆ ಮಾಡಬೇಕು, 2 ಭಾಗ ಮಾಡಿಕೊಡ್ಬೇಕು ಅಂತ ವಿಶ್ವಸಂಸ್ಥೆ ಪ್ಲಾನ್ ಮಾಡ್ತು. ಆದರೆ ದುರದೃಷ್ಟವಶಾತ್ ಪ್ಯಾಲೆಸ್ಟೈನ್ ಅವರು ಆ ಭಾಗ ಅರ್ಧ ಭಾಗ ಆಗೋಕೆ ಬಿಡಲಿಲ್ಲ. ಹಾಗಾಗಿ ಅಷ್ಟು ಭಾಗ ಇಸ್ರೇಲ್ಗೆ ಬಂದ್ಬಿಡ್ತು. ಇಸ್ರೇಲ್ ಬಂದ್ಮೇಲೆ ಇಸ್ರೇಲ್ನಲ್ಲಿ ಒಂದು ಭಾಗ, ಅಂದರೆ ಆ ಇಸ್ರೇಲ್ ದೇಶದಲ್ಲೂ ಈಗ ನಮ್ಮ ಕರ್ನಾಟಕದ ಮ್ಯಾಪ್ ನೀವು ಯೋಚನೆ ಮಾಡಿಕೊಂಡ್ರೆ, ಕರ್ನಾಟಕದಲ್ಲಿ
ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ ಇವೆಲ್ಲ ಪ್ಯಾಲೆಸ್ಟೈನ್ ಅಂತ ತಿಳ್ಕೊಂಡ್ರೆ ಇದು ಬಿಟ್ಟು ಬೇರೆ ಎಲ್ಲ ಇಸ್ರೇಲ್. ಅಂದರೆ ಆ ದೇಶದ ಮಧ್ಯದಲ್ಲಿ ಇಸ್ಲಾಮಿಕ್ ಧರ್ಮಕ್ಕೆ ನಡ್ಕೊಳ್ಳುವಂತ ಪ್ಯಾಲೆಸ್ಟೈನ್ ಇರ್ತಾರೆ. ಈಗ ಗಾಜಾ ಸ್ಟ್ರಿಪ್ ಅಲ್ಲಿ ಇದಾಯ್ತಲ್ಲ, ಗಾಜಾ ಅಂಡ್ ವೆಸ್ಟ್ ಬ್ಯಾಂಕ್ ಅಂತ, ಪಶ್ಚಿಮ ಬ್ಯಾಂಕ್ ಅಂತ, ಅಲ್ಲಿ ಜೋರ್ಡಾನ್ ನದಿ ಹರಿಯುತ್ತೆ. ಜೋರ್ಡಾನ್ ನದಿ ಪಶ್ಚಿಮ ತೀರದಲ್ಲಿರೋರು ವೆಸ್ಟ್ ಬ್ಯಾಂಕ್ ಅಂತ. ಅಲ್ಲಿ ಪ್ಯಾಲೆಸ್ಟೈನಿಯನ್ ಇದ್ದಾರೆ. ಮುಸ್ಲಿಮ್ರಿಗೆ ಅತ್ಯಂತ ಪವಿತ್ರವಾದ ಒಂದು ಮಸೀದಿ ಇರೋದು ಜೆರೂಸಲೇಮಲ್ಲಿ. ಜೆರೂಸಲೇಮಲ್ಲೇ ಕ್ರಿಶ್ಚಿಯನ್ರಿಗೂ ಬೇಕಾದ ಭೂಮಿ, ಯಹೂದಿಗಳಿಗೂ ಬೇಕಾದ ಭೂಮಿ, ಮುಸ್ಲಿಮರಿಗೂ ಬೇಕಾದ ಭೂಮಿ. ಅದು ನಮ್ದು 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 ಅಂತ ಮೂರು ಜನರಲ್ಲಿ ಸಂಘರ್ಷ ಇದೆ. ಎನಿವೆ, ಒಳಗಡೆ ಆಂತರಿಕವಾಗಿ ಇವರಿಗೆ ಪ್ರಬಲ ವೈರಿಗಳು ಪ್ಯಾಲೆಸ್ಟೀನಿಯರು. ನೀವು ಮೊನ್ನೆ ನೋಡಿರ್ಬೋದು 2024 ಅಕ್ಟೋಬರ್ನಲ್ಲಿ ಏನ್ ನಡೀತು, ಪ್ಯಾಲೆಸ್ಟೀನಿಯರು ಇಸ್ರೇಲ್ಗಳ ಮೇಲೆ ದಾಳಿ ನಡೆಸಿದ್ರು. ಅವು ಅಲ್ಲೇ ಇದ್ದಾರೆ, ನೀವು ಹೊರಗಡೆ ಬರಬಾರ್ದು ಅಂತ ಗೋಡೆ ಕಟ್ಟಿದ್ದಾರೆ, ಆದ್ರೂ ಅವರಲ್ಲಿ ಮೇಲೆ ದಾಳಿ. ಪ್ಯಾಲೆಸ್ಟೈನ್ ಇಂದ ಇಸ್ರೇಲ್ ಮೇಲೆ ಪದೇ ಪದೇ ಹಲ್ಲೆ ಆಗ್ತದೆ. ಉದಾಹರಣೆಗೆ ಧಾರವಾಡದಲ್ಲಿ ಈಗ ಜೆರೂಸಲೇಮ್ ಇರೋದು ಧಾರವಾಡ ಅಂತ ತಿಳ್ಕೊಳ್ಳಿ, ಶಿವಮೊಗ್ಗ ಪ್ಯಾಲೆಸ್ಟೈನ್. ಸದಾ ಕಾಲವೂ ಪ್ಯಾಲೆಸ್ಟೈನ್ ಶಿವಮೊಗ್ಗದಿಂದ ಅಲ್ಲಿ ದಾಳಿ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಹೆದರಿಕೆ ಇರಬೇಕು. ಹಾಗಾಗಿ ಒಂದು ಆಂತರಿಕವಾಗಿ ನಮ್ಮ ಒಳಗಡೆನೇ ಇರುವಂತಹ ಪ್ಯಾಲೆಸ್ಟೈನಿಯರಿಂದ ಈ ನೆಲ ನಮ್ಮದು ಅಂತ, ನೆಲ ನಮ್ಮಿಂದ ಕಸ್ಕೊಳ್ಳೋಕೆ ಅವರಿಂದ ಹಲ್ಲೆ ಆಗುತ್ತೆ ಅಂತ ಒಂದು ಹೆದರಿಕೆ. ಎರಡನೇ ಹೆದರಿಕೆ ತುಂಬಾ ಚಾರಿತ್ರಿಕವಾದ ಕಾರಣ ಏನಂದ್ರೆ, ಇಸ್ರೇಲ್ ನಾ ಹೇಳಿದಾಗೆ 1948ರಲ್ಲಿ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು. 48ರಲ್ಲಿ ಆ ದೇಶ ಬಂದಾಗ ಆ ದೇಶದ ಮೇಲೆ ಅದರ ಸುತ್ತ ಇದ್ದ 5 ದೇಶಗಳು ಹೇಳಿದ್ನಲ್ಲ, ಆ 5 ದೇಶಗಳು ಒಟ್ಟಿಗೆ ಮುಗಿಬಿದ್ದು. ಮೊದಲನೇ ದಿವಸನೇ, ನೀವು ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಬಂದ ದಿವಸ 16ನೇ ತಾರೀಕು ನಮ್ಮ ಮೇಲೆ ಆಕ್ರಮಣ ಆಯ್ತು ಅಂದ್ರೆ ಯಾರಿಗೂ ಇಸ್ರೇಲ್ ದೇಶ ಈ 5 ಜನರ ಒಟ್ಟಾರೆ ಆಕ್ರಮಣದಿಂದ ಉಳಿದು ಬರ್ತಾರೆ ಅಂತ ಆ 5 ಜನರನ್ನು ಸೋಲ್ಸಿದ್ರು. ನೋಡಿ ಸರ್, ಹಿಂದಿನ ದಿವಸ ಸ್ವಾತಂತ್ರ್ಯ ಬಂದಿದ್ದಾರೆ, ಅವ್ರ 5 ಜನನ್ನ ಅದು ಸೋಲ್ಸಿದ್ರು. ಹೇಗ್ ಸಾಧ್ಯ ಆಯ್ತು? ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಬೇರೆ ಬೇರೆ ದೇಶಗಳಲ್ಲಿ ಇದ್ದಂತಹ ಯಹೂದಿಗಳೆಲ್ಲ ಅಲ್ಲಿ ಬಂದ್ಬಿಟ್ರು. ಅಂದ್ರೆ ವಿಮಾನದ ಪೈಲಟ್ಗಳು, ಸೈನಿಕರು ಎಲ್ಲ ಅಲ್ಲಿ ಬಂದ್ಬಿಟ್ರು. ತಾಯ್ನಾಡಿನ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ, ಹುಟ್ಟಿದಾಗಿಂದ ತಾಯ್ನಾಡ ಮೇಲೆ ಪ್ರೀತಿ. ಅವರು ತಮ್ಮ ತಂದೆ ತಾಯಿಗಿಂತ ತಮ್ಮ ತಾಯ್ನಾಡನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಹಾಗಾಗಿ ಆ ತಾಯಿ ನೆಲಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಾರೆ ಸೇರಿ ಇಷ್ಟು ಜನ ನಮ್ಮ ಮೇಲೆ ಸ್ಟ್ರೈಕ್ ಮಾಡಿದ್ರು. ಅವ್ರ ಮೇಲೆ ಅವ್ರನ್ನ ಹಿಮ್ಮೆಟ್ಟಿಸಿ ಅದಾದಾಗಿಂದ ಇಸ್ರೇಲ್ ಜನಕ್ಕೆ ಬಹಳ ಭಯ. ಇಲ್ಲಿ ಒಳಗಡೆಯಿಂದ ಇದ್ದಾರೆ ವೈರಿಗಳು, ಹೊರಗಡೆಯಿಂದನೂ ವೈರಿ ಇದ್ದಾರೆ. ನನ್ನ ಅಸ್ತಿತ್ವ ಹೇಗೆ, ನಾನು ವಿಶ್ವದಲ್ಲಿ ನಾನು ಇರೋನೇ ಒಂದು ಯಹೂದಿ ದೇಶ. ಒಂದು ವೇಳೆ ನಾನು ಒಂದು ಸ್ವಲ್ಪ ಮೈ ಮರೆತರೂ ಕೂಡ ನನ್ನ ದೇಶ ನಿರ್ನಾಮ ಆಗುತ್ತೆ, ನಮಗೆ ಯಾವುದೂ ನೆಲ ಇಲ್ಲದಂತಹ ಜನ ಆಗ್ತೀವಿ, ನಾವು ನಿರ್ಗತಿಕರಾಗ್ತೀವಿ ಅಂತೇಳಿ ಆ ಕಾರಣದಿಂದ ಅವರು ಮೊದಲೇ ಗೂಢಚರ ಸಂಸ್ಥೆಗಳನ್ನ ಹೆಚ್ಚಿಗೆ ಬೆಳವಣಿಗೆ ಮಾಡಿದ್ರು. 2 ಗೂಢಚರ ಸಂಸ್ಥೆ ಇದೆ. ಒಂದು ಮೊಸಾದ್ ಅಂತ, ಅದು ಹೊರಗಡೆ ದೇಶಗಳು, ಇಸ್ರೇಲ್ ಹೊರಗಡೆ ದೇಶಗಳು ಏನೇನ್ ಮಾಡ್ತಿದ್ದಾರೆ, ನಮ್ಮ ಮೇಲೆ ಏನ್ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅದು ತಿಳ್ಕೊಳಕ್ಕೆ ಅವರು. ಇನ್ನೊಂದು ಒಳಗಡೆ ಪ್ಯಾಲೆಸ್ಟೈನ್, ಅದಕ್ಕೆ ಶಿನ್ ಬೆತ್ ಅಂತ ಕರೀತಾರೆ. ಹೊರಗಡೆ ಜನನ ನೋಡ್ಕೊಳ್ಳೋಕೆ ಮೊಸಾದ್ ಇದೆ, ಒಳಗಡೆ ಆಂತರಿಕ ಗೂಢಚರ್ಯೆಗೆ ಶಿನ್ ಬೆತ್ ಅಂತಿದೆ. ನಾನು 2 ವಿಷಯಗಳ ಬಗ್ಗೆ 2 ಬೇರೆ ಬೇರೆ ಪುಸ್ತಕಗಳು ಬರೆದಿದ್ದೇನೆ. ಹೀಗೆ ಈ 2 ಗೂಢಚರ ಸಂಸ್ಥೆಗಳಿಗೆ ಅವರು ಆ ಗೂಢಚರ ಸಂಸ್ಥೆಗಳನ್ನು ಹೆಚ್ಚಾಗಿ ಬಲಪಡಿಸಿದ್ರು. ಮೊದಲನೇದು ಅವರಿಗೆ ಬಲಪಡಿಸಬೇಕಾದ್ದು ಸೈನ್ಯ. ಯಾಕೆಂದ್ರೆ ಸೈನ್ಯದ ಇಸ್ರೇಲ್ಗೆ ಸುತ್ತೂರು ಒಂದು ಕಡೆ ಇಡೀ ಒಂದು ಸೈಡ್ ಮೆಡಿಟರೇನಿಯನ್ ಸಮುದ್ರ ಇದೆ. ಸಮುದ್ರದ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಹೀಗಾಗಿ ಅವರು ತಮ್ಮ ನೌಕಾನೆಲೆಯನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿಕೊಂಡ್ರು. ಯುದ್ಧಕ್ಕೋಸ್ಕರ ಸೈನ್ಯ ಮಾಡಿದ್ರು, ಸೈನ್ಯದಳ, ನೌಕಾದಳ ಇವೆರಡನ್ನೂ ಬೆಳವಣಿಗೆ ಮಾಡಿದ್ರು. ಜೊತೆಗೆ ಗೂಢಚರ ದಳಗಳನ್ನ ಇಂಪ್ರೂವ್ ಮಾಡಿದ್ರು. ಅದು ಮೊದಲನೇ ದಿವಸದಿಂದ, ದೇಶ ಹುಟ್ಟಿದ ದಿವಸದಿಂದ ಗೂಢಚರ ದಳಕ್ಕೆ ಹೆಚ್ಚಿನ ಪ್ರಾಮಿನೆನ್ಸ್ ಕೊಟ್ಟರು. ಆ ಪ್ರಾಮಿನೆನ್ಸ್ ಕೊಟ್ಟಾದ್ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರನ್ನೆಲ್ಲ ಇರಿಸಿ ಯಾರ್ಯಾರು ಏನೇನ್ ಮಾಡ್ತಾರೆ, ನಮ್ಮ ದೇಶದ ಮೇಲೆ ಏನು ಷಡ್ಯಂತ್ರ ಮಾಡ್ತಾರೆ, ನಮ್ಮ ದೇಶದ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ, ಇದೆಲ್ಲ ವಿಷಯನ್ನು ನೀವು ಮಾಹಿತಿ ಕಲೆಕ್ಟ್ ಮಾಡಿ ಅಂತ. ಗೂಢಚರ ಸಂಸ್ಥೆ ಇದು ಮೊಸಾದ್ ಪ್ರಾರಂಭ ಆದಾಗ ಮೊಸಾದ್ಗೆ ಏನು ಹೇಳಿದ್ರು ಅಂದ್ರೆ, ಬೇರೆ ಗೂಢಚರ ಸಂಸ್ಥೆಗಳ ರೀತಿಯಲ್ಲಿ ಅವಕ್ಕೆ ಕೇವಲ ಗೂಢಚರ್ಯೆಯ ಮಾಹಿತಿ ಸಂಗ್ರಹಣೆ ಮಾಡಿ ಇವರಿಗೆ ಮಾಹಿತಿ ಕೊಡೋದಷ್ಟೇ ಅಲ್ಲ, ಅವರಿಗೆ ಎಲ್ಲ ತರಹದ ಮಿಲಿಟರಿ
ತರಬೇತಿ ಇದೆ. ಅಲ್ಲಿ ಒಂದು ಸಣ್ಣದಾದ ಮಿಲಿಟರಿ ವಿಂಗ್ ಕೂಡ ಇದೆ. ಅವರು ಶಸ್ತ್ರಾಸ್ತ್ರಗಳನ್ನ ಎಂತಹ ಆರ್ಮಿ ಡಿಫೆನ್ಸ್ ಪರ್ಸನಲ್ ಥರನೇ ಉಪಯೋಗ ಮಾಡಬಹುದು. ಅದಲ್ಲದೆ ಅಲ್ಲಿ IDF ಅಂತಿದೆ, ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅಂತ. ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ವಾಯುಪಡೆ, ನೌಕಾಪಡೆ, ಆಮೇಲೆ ಸೈನ್ಯ ಪಡೆ, ಈ 3 ಪಡೆಗಳನ್ನು ನೋಡ್ಕೊಳುತ್ತೆ. ಅಲ್ಲಿಯವರು ಸಹಿತ ಅವ್ರದ್ದೇ ಆದ ಒಂದು ಗೂಢಚರ ದಳ ಇದೆ ಅವ್ರದ್ದು. ಹೀಗೆ ಮೂರು ಬೇರೆ ಹೌದು, ಮಿಲಿಟರಿ ಇದೆ, ಮಿಲಿಟರಿ ಇಂಟೆಲಿಜೆನ್ಸ್ ಇದೆ, ಮೊಸಾದ್ ಇದೆ ಮತ್ತು ಇದೆ. ಈಗ ಮೊನ್ನೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಏನು ಸಂಘರ್ಷಣೆ ಆಗ್ತಿದೆ, ಅದು ಎಲ್ಲದಕ್ಕೂ ಬಾಂಬ್ ಎಲ್ಲ ಹಾಕ್ಲಿಕ್ಕೆ, ಹೆಂಗ್ ಬಾಂಬ್ ಹಾಕ್ಲಿಕ್ಕೆ ಕಾರಣ ಇವರು ಮೊಸಾದ್. ಆಮೇಲೆ ಮುಂದೆ ಬರ್ತೀನಿ. ಈ ರೀತಿ ಅವರು ಗೂಢಚರ ದಳಗಳನ್ನ ಬಹಳ ಡೆವಲಪ್ ಮಾಡ್ಕೊಂಡ್ರು, ಅವಕ್ಕೆ ಹೆಚ್ಚಿನ ತರಬೇತಿ ಕೊಟ್ರು. ಆಮೇಲೆ ಮುಂದೆ ಬರ್ತೀನಿ. ಈ ರೀತಿ ಅವರು ಗೂಢಚರ ದಳಗಳನ್ನ ಬಹಳ ಡೆವಲಪ್ ಮಾಡ್ಕೊಂಡ್ರು, ಅವಕ್ಕೆ ಹೆಚ್ಚಿನ ತರಬೇತಿ ಕೊಟ್ರು. ಏನು ತರಬೇತಿ ಕೊಟ್ರು? ಅವರಲ್ಲಿ ತರಬೇತಿ ಬಹಳ ಕಷ್ಟದ ತರಬೇತಿ. ಯಾಕೆಂದ್ರೆ ನೀವು ಹೇಳಿದಾಗೆ ನಾನು ಮೊಸಾದ್ನಲ್ಲಿ 15 ದಿವಸ ಜಾಸ್ತಿ ತರಬೇತಿ ತಗೊಂಡಿಲ್ಲ. 15 ದಿವಸ ನನಗೆ ಗೊತ್ತಿದೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಇಸ್ರೇಲ್ ದೇಶದ ಒಂದೇ ನಿಮಿಷ ನಾನು ಇಂಟರಪ್ಟ್ ಮಾಡ್ತೀನಿ. ಮಾಡಿ. ಮೊಸಾದಲ್ಲಿ ತಾವು ಯಾವ ಸಂದರ್ಭದಲ್ಲಿ ಟ್ರೈನಿಂಗ್ ತಗೊಂಡಿದ್ರಿ ಸರ್? ಎಲ್ಲಿ ತಗೊಂಡ್ರಿ ಸರ್? ಓಕೆ, ನಾನು ನೀವಾಗ್ಲೇ ಹೇಳಿದಾಗೆ ಭಾರತದ IPS ಅಧಿಕಾರಿ. ನಾನು ಕರ್ನಾಟಕದ ಸೆಕ್ಯೂರಿಟಿ ಭದ್ರತೆ ಬಗ್ಗೆ ನಾನು ಕರ್ನಾಟಕದಲ್ಲಿ ಇಂಟೆಲಿಜೆನ್ಸ್ ಮುಖ್ಯಸ್ಥ ಆಗಿದ್ದೆ. ನಾನು DGP ಆದಂತಹ ಸಮಯದಲ್ಲಿ 2009ರಲ್ಲಿ ಇಸ್ರೇಲ್ ದೇಶದ ಆಹ್ವಾನದ ಮೇರೆಗೆ ಭಾರತದ 3 ಅಧಿಕಾರಿಗಳನ್ನ, ತಮಿಳುನಾಡಿಂದ ಒಬ್ರು, ಮುಂಬೈಯಿಂದ ಒಬ್ರು, ನಾನು ಕರ್ನಾಟಕದಿಂದ 3 ಜನ ಅಧಿಕಾರಿಗಳನ್ನ ಯಾವ ರೀತಿ ನಾವು ನಮ್ಮ ರಾಜ್ಯಗಳಲ್ಲಿ ಹೆಚ್ಚಿನ ಭದ್ರತೆ ಕೊಡಬಹುದು, ಆತಂಕವಾದದ ವಿರುದ್ಧವಾಗ್ಲಿ ಅಥವಾ ಬೇರೆ ಇದರಲ್ಲಾಗ್ಲಿ, ಅದಕ್ಕೋಸ್ಕರ 15 ದಿನಗಳ ತರಬೇತಿ ಕೊಟ್ಟರು. ಇಸ್ರೇಲ್ ಅದರಲ್ಲಿ ಮೊಸಾದ್ನವರು ತರಬೇತಿ, ಹೆಸರಿಗೆ ಮೊಸಾದ್ ಅಂತ, ಬಟ್ ಹೊರಗಡೆ ಅವರು ತೋರಿಸ್ಕೊಳ್ಳಲ್ಲ. ಮೊಸಾದ್ ಅವರ ತರಬೇತಿಯಿಂದ ಹಿಡಿದು ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅವ್ರು ಬಂದರು, ಶಿನ್ಬೆತ್ ಜನರು ಬಂದರು. ಅವರೆಲ್ಲರೂ ತರಬೇತಿ ಕೊಟ್ಟಿದ್ದಲ್ಲದೆ ಯಾವ ರೀತಿ ನಾವು, ಯಾಕೆಂದ್ರೆ 2008ರಲ್ಲಿ ಬಾಂಬೆ ದಾಳಿ ಆಯಿತು, 26 ನವೆಂಬರ್. ಮುಂಬೈ ದಾಳಿ ಆದಾಗ ಆ ದಾಳಿ ಸಮಯದಲ್ಲಿ ಆತಂಕವಾದಿಗಳು ಅಟ್ಯಾಕ್ ಮಾಡಿದ್ದು ಯಹೂದಿಗಳನ್ನ, ಶಾಬಾದ್ ಹೌಸ್ ಮುಂಬೈ ಆಯ್ತಾ. ಅದಾದ ನಂತರ ಭಾರತದ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚು ತರಬೇತಿ ಕೊಡಬೇಕು. ಈ ರೀತಿ ಆತಂಕವಾದಿಗಳ ದಾಳಿಗೆ ಬಾಂಬೆ ಅಂತ ದೊಡ್ಡ ಜಾಗ ತುತ್ತಾಯ್ತು ಅಂತ ಹೇಳಿ ಆ ಸಮಯದಲ್ಲಿ ಅವರು ಭಾರತದ ಪೊಲೀಸ್ ಅಧಿಕಾರಿಗಳಿಗೆ ಸ್ವಲ್ಪ ಹೆಚ್ಚಿನ ತರಬೇತಿ ಕೊಡೋಣ ಅಂತ. ಈ ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸ್ ಅಧಿಕಾರಿನೂ ಅವರು ಬಂದಿದ್ರು, ತಮಿಳುನಾಡು ಬಂದಿದ್ರು, ನಾನು ಹೋಗಿದ್ದೆ. ನಾವು 3 ಜನ ಅಧಿಕಾರಿಗಳು ಹೋಗಿ ಇದರಲ್ಲಿ ಪಾಲ್ಗೊಂಡ್ವಿ. ನಾವು ಅಷ್ಟೇ ಜನ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶಗಳಿಂದ ಬಂದಿದ್ರು. ಸುಮಾರು 12-13 ಜನ ಅಧಿಕಾರಿಗಳು ನಾವು ಅಲ್ಲಿ ಹೋಗಿದ್ವಿ. ಬ್ರೆಜಿಲ್ ದೇಶದಿಂದ ಬಂದಿದ್ರು, ಅಮೆರಿಕದಿಂದ ಬಂದಿದ್ರು, ಈ ಕಡೆ ಸೌದಿ ಅರೇಬಿಯಿಂದ ಬಂದಿದ್ರು, ಬೇರೆ ಬೇರೆ ದೇಶಗಳಿಂದ ಬಂದವರಿಗೆ ತರಬೇತಿ ಕೊಡ್ತಾರೆ. ಸರ್, ಈ ತರ ತರಬೇತಿ ಮೊದಲು ಕೊಡ್ತಿದ್ರು ಅಥವಾ ಅದೇ ಫಸ್ಟ್ ಅಂಡ್ ಪ್ರಾಬಬ್ಲಿ ಲಾಸ್ಟ್ ಟೈಮ್, ಅದಾದ್ಮೇಲೆ ಕೊಟ್ಟಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ನನಗೆ ತಿಳಿದ ಮಟ್ಟಿಗೆ ಆ ರೀತಿ ನನ್ನ ಹಾಗೆ ಈ ತರಬೇತಿ ಯಾರು ಪಡೆದಿಲ್ಲ. ಬೇರೆ ಯಾವುದೇ ಅಧಿಕಾರಿ ಇಸ್ರೇಲ್ ಹೋಗಿಲ್ಲ. ಭದ್ರತೆ ಬಗ್ಗೆ ತರಬೇತಿ ಬೇಕಾದಷ್ಟು ಪಡೆದಿದ್ದಾರೆ, ಇಸ್ರೇಲ್ ದೇಶದಿಂದ ತರಬೇತಿ ಪಡೆದಿಲ್ಲ. ನಾನಲ್ಲಿ ಏನ್ ಮಾಡಿದೆ ಅಂದ್ರೆ, ಅವ್ರದ್ದು ನನಗೆ ಬರವಣಿಗೆಯಲ್ಲಿ ಆಸಕ್ತಿ ಇದೆ, ಹಾಗಾಗಿ ಇವ್ರು ಹೇಗಿದು ಮಾಡ್ತಾರೆ ಅಂತ ಅವ್ರು ತುಂಬಾ ಜನನ ನಂದು ತರಬೇತಿ ಆದ ನಂತರನು ಸಾಯಂಕಾಲದ ಹೊತ್ತು ಟೈಮ್ ಇದ್ದಾಗ ಅವ್ರ ಹತ್ರ ಕೇಳ್ಕೊಂಡು ನೀವೇನೇನ್ ಮಾಡಿದ್ರೆ ಅವರು ಗೂಢಚಾರರು ಅಲ್ಲಿ ಹೇಗೆ ಮಾಡ್ತಾರೆ ಅಲ್ಲಿ ಕೆಲಸ. ನನ್ನ ಕುತೂಹಲಕ್ಕೆ, ನಾನು ಪತ್ರಕರ್ತ ಆಗಿದ್ದರಿಂದ ಆ ಪತ್ರಕರ್ತನ ಕುತೂಹಲ ಇರೋದ್ರಿಂದ ಅವರದ್ದು ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡಿ ಅದೇ ಕಾರಣಕ್ಕೆ ಆ ಪುಸ್ತಕ ಬರೆಯೋ ಹಾಗಾಯ್ತು. ಈಗ ವಿಷಯಕ್ಕೆ ಬರೋಣ. ಮೇನ್ ವಿಷಯ ನೀವು ಹೇಳಿದ್ದು ಹೇಗಿದು ಮಾಡಿದ್ರು. ಒಂದು, ಅವರ ಗೂಢಚರ ದಳದಲ್ಲಿ ಮೊದಲಿಗೆ ಸೇರ್ಕೊಳ್ಳೋದು ತುಂಬಾ ಕಷ್ಟ. ಈಗ ಅಲ್ಲಿಗೆ ಬಹಳ ಯಾರು ಬೇಕಾದ್ರು, ಈಗ ನೀವು ಇಸ್ರೇಲ್ ಮೊಸಾದದು ವೆಬ್ಸೈಟ್ ಇದೆ, ಓಪನ್ ವೆಬ್ಸೈಟ್, ಮೊಸಾದ್ ವೆಬ್ಸೈಟ್ ಹೋಗಿ ಐ ವಾಂಟ್ ಟು ಬಿ ಎನ್ ಏಜೆಂಟ್ ಆಫ್ ಮೊಸಾದ್ ಅಂತ ಹೇಳಿದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ. ಇಸ್ರೇಲಿ ನಾಗರಿಕ ಆಗಿದ್ರೆ ನೀವು ಅಪ್ಲಿಕೇಶನ್ ಫಾರಮ್ ತಗೋಬಹುದು. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಆಗ್ಬಹುದು. ಕೆಲವು ಏಜ್ ರಿಸ್ಟ್ರಿಕ್ಷನ್ ಇಲ್ಲ ಇದೆ. ಒಂದ್ಸಲ ಅಪ್ಲೈ ಮಾಡಿದ ನಂತರ
ನೀವು ಆ ದಳಕ್ಕೆ ಸೇರೋಕೆ ಅರ್ಹರೋ ಇಲ್ಲವೋ ಅಂತ ತಿಳ್ಕೊಳ್ಳೋಕ್ಕೆ 9 ದಿವಸ ಬೇರೆ ಬೇರೆ ಟೆಸ್ಟ್ ಮಾಡ್ತಾರೆ. ಆ ಬೇರೆ ಬೇರೆ ಟೆಸ್ಟಲ್ಲಿ ಎಷ್ಟು ಥರದ ಟೆಸ್ಟ್ ಮಾಡ್ತಾರೆ ಅಂದರೆ, ನೀವು ಯಾವ ರೀತಿ ಎಚ್ಚರ ತಪ್ಬೋದು, ನಿಜವಾಗ್ಲೂ ನೀವು ಗೂಢಚರ ಆದರೆ ಯಾವ ರೀತಿ ನೀವು ಸಂದರ್ಭಗಳನ್ನ ಎದುರಿಸ್ತೀರಿ, ಆ ಸಂದರ್ಭ ಎದುರಿಸುವ ಹಾಗೆ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅದರಲ್ಲಿ ಪಾಸಾಗಿ ಬಂದರೆ ಮಾತ್ರ ತಗೋತಾರೆ. ಅಲ್ಲಿ ಬಹಳ ಹೆಚ್ಚಿನ ದೈಹಿಕ ಶಕ್ತಿ ಜೊತೆಗೆ ಮೆಂಟಲ್ ಇದಕ್ಕೂ ಬಹಳ ಹೆಚ್ಚಿನ ಇದು ಕೊಡ್ತಾರೆ. ಸುಮಾರು 2 ವರ್ಷಗಳ ತರಬೇತಿ ಕೊಡ್ತಾರೆ. ಇಸ್ರೇಲ್ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಪ್ರತಿಯೊಬ್ಬನು ಗಂಡಸರಿರ್ಲಿ ಹೆಂಗಸರಿರ್ಲಿ ಅವರು 18 ವರ್ಷ ಆದ್ಮೇಲೆ ಮಿಲಿಟರಿ ತರಬೇತಿ ತಗೋಬೇಕು. ಅವ್ರು ಆಲ್ರೆಡಿ ಮಿಲಿಟರಿ ತರಬೇತಿ ತಗೊಂಡೇ ಬಂದಿರ್ತಾರೆ ಇಲ್ಲಿ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆ, ಆದರೂ ಸಹಿತ ಮಿಲಿಟರಿ ತರಬೇತಿ ಕೊಡ್ತಾರೆ. ಎಂಥ ಕಠಿಣ ತರಬೇತಿ ಕೊಡ್ತಾರೆ ಅಂದ್ರೆ, ಅವ್ರು ಇರೋ ಜಾಗದಲ್ಲೇ ಬಾಂಬ್ಗಳು ಹಾಕ್ತಾರೆ. ಇಸ್ರೇಲಲ್ಲಿ ಇನ್ನೊಂದು ನಾನು ಡೈಗ್ರೆಸ್ ಹೇಳ್ತೀನಿ, ಯಾವ ಟೈಮಲ್ಲಿ ಬಾಂಬ್ ನಮ್ಮ ಮೇಲೆ ಬೀಳುತ್ತೆ, ಯಾವ ಟೈಮಲ್ಲಿ ನಮ್ಮ ಮೇಲೆ ದಾಳಿ ಆಗುತ್ತೆ ಹೇಳೋಕೆ ಬರಲ್ಲ. ನಾನು ಇದ್ದ ಹೋಟೆಲ್ನಿಂದ 1 ಕಿಲೋಮೀಟರ್ ಮುಂದೆ ನಾನು ನಡ್ಕೊಂಡು ಹೋಗ್ತಿರುವಾಗಲೇ ಬಾಂಬ್ ದಾಳಿ ಆಯ್ತು. ಅಲ್ಲಿ ಪ್ರತಿದಿನವೂ ಬಾಂಬ್ ದಾಳಿ ಆಗ್ತಾನೆ ಇರ್ತದೆ. ಇದು ಪ್ಯಾಲೆಸ್ಟೀನಿಯನ್ ಅಂತ ಹೇಳಿದಲ್ಲ, ಅವರಾದ್ರೂ ದಾಳಿ ಮಾಡ್ತಾರೆ ಹೊರಗಡೆಯಿಂದ. ಲೆಬನಾನ್ ಅಂತ ಪಕ್ಕದಲ್ಲೇ ಇದೆ. ಆ ಲೆಬನಾನ್ ನಲ್ಲಿ ಇರಾನ್ ದೇಶದ ಕುಮ್ಮಕ್ಕನಿಂದ ಇಡೀ ಲೆಬನಾನ್ ಜನ ಇಲ್ಲಿವರೆಗೂ ಲೆಬನಾನ್ ಇಂದ ಹೆಜ್ಬುಲ್ಲಾ ಸೈನಿಕರು ದಾಳಿ ಮಾಡ್ತಾನೆ ಬಂದಿದ್ದಾರೆ. ಸಾವಿರಾರು ಜನರ ಸಾವಿಗೆ ಹೆಜ್ಬುಲ್ಲಾ ಕಾರಣರಾಗಿದೆ. ಇದು ಪ್ರಾಕ್ಸಿ ವಾರ್ ಅಂತ ಕರೀತಾರೆ. ನೀವು ಕೇಳಬಹುದು, ಇರಾನ್ಗೂ ಇಸ್ರೇಲ್ಗೂ ಏನಪ್ಪಾ, ಯಾತಕ್ಕೆ ಇವರಿಬ್ಬರಿಗೂ ಜಗಳ ಬಂತು, ವೈರತ್ವ ಹೆಂಗ್ ಬಂತು, ಯಾಕೆ ಬಂತು? ಇವರಿಬ್ರು ವೈರಿಗಳಾಗೇ ಇರ್ಲಿಲ್ಲ, ಬಹಳ ಫ್ರೆಂಡ್ಸ್ ಆಗಿದ್ರು. 1979 ತನಕ ಇವರೆರಡು ಇರಾನ್, ಯಾಕೆಂದ್ರೆ ಇರಾನ್ ಇಸ್ರೇಲ್ ಬಾರ್ಡರ್ ಇರಲಿಲ್ಲ, ಈ ಹೆಜ್ಬೋಲಾನು ಇರ್ಲಿಲ್ಲ ಆ ಟೈಮಲ್ಲಿ, ಅಥವಾ ಈ ಹೂತಿ ಯೆಮೆನ್ ಅಂತಿದೆಯಲ್ಲ, ಯೆಮೆನ್ ಅವರು ಅವ್ರ ಪರವಾಗಿದ್ದಾರೆ, ಯೆಮೆನ್ ಅವರು ಅವ್ರ ಪರವಾಗಿರ್ಲಿಲ್ಲ. ಇವರೆಲ್ಲ ಒಟ್ಟಿಗೆ ಬಾಯಿ ಆಗಿದ್ರು ಈ ಹಿಂದೆ. 1900, ಯಾಕೆಂದ್ರೆ ಅಮೆರಿಕ ಮತ್ತೆ ಇರಾನ್ನಲ್ಲಿ ಶಾಹ್ ಆಫ್ ಇರಾನ್ ಅಂತ, ರೇಜಾ ಪಹಲ್ಲವಿ ಅಂತ ಡೈನೆಸ್ಟಿ, ಅವರು ರಾಜ್ಯಭಾರ ಮಾಡ್ತಿದ್ದಾಗ ಅಮೆರಿಕ ಅವ್ರ ಪರವಾಗಿತ್ತು. ಇರಾನಿನ ಬಹುತೇಕ ಜನರು ಅಮೆರಿಕಾಗೆ ಹೋಗಿ ಬಂದು ಎಲ್ಲ ಮಾಡಿದ್ದಾರೆ. ಅಮೆರಿಕ ಸರ್ಕಾರ ಅವರಿಗೆ ಸಾಕಷ್ಟು ಧನ ಸಹಾಯ ಕೊಡ್ತಿತ್ತು. ಅಮೆರಿಕದ ದೊಡ್ಡ ದೂತಾವಾಸ ಎಂಬೆಸಿಯಲ್ಲಿದೆ, ಟೆಹರಾನ್ನಲ್ಲಿದೆ. ಸೊ ಅವರೆಲ್ಲ ಒಟ್ಟಿಗೆ ಆಗಿದ್ರು. ಇರಾನ್ನಲ್ಲಿ ಯಾವಾಗ ಕ್ರಾಂತಿ ಆಯಿತು 1979ರಲ್ಲಿ, ಕ್ರಾಂತಿ ಆದ ತಕ್ಷಣವೇ, ಅಂದ್ರೆ ರೇಜಾ ಪಹಲ್ಲವಿ ಮೇಲೆ ಕ್ರಾಂತಿ ಆಯಿತು. ಕ್ರಾಂತಿ ಆಗಿದ ತಕ್ಷಣ ಅವನೇನ್ ಮಾಡ್ದ, ರಾಜ ಓಡಾಟೋದ, ನನಗೆ ಮೈ ಸರಿಯಾಗಿಲ್ಲ, ನಾನು ಆಸ್ಪತ್ರೆಗೆ ಸೇರ್ಕೋತೀನಿ ಅಂತ ರಾಜ ಮನೆತನದ 4-5 ಜನ ಸೀದಾ ವಿಶೇಷ ವಿಮಾನದಲ್ಲಿ ಅಮೆರಿಕ ಹೋದ್ರು. ನಮ್ಮಲ್ಲಿ ಬಂದ್ರಲ್ಲ ಬಾಂಗ್ಲಾದೇಶದಿಂದ ಬಂದ ಹಾಗೆ ಅವರಿಗೆ ರಕ್ಷಣೆ ಕೊಟ್ರು. ಅಮೆರಿಕ ಇವರಿಗೆ ರಕ್ಷಣೆ ಕೊಡ್ತಲ್ಲ, ಇವ್ರು ಇಷ್ಟು ಇದು ಮಾಡಿದ್ರು ಅಂತೇಳಿ ಅವರ ಮೇಲೆ ಸೇಡ್, ರಾಜಾ ಪಲ್ಲವಿ ಡೈನೆಸ್ಟಿ ಮೇಲೆ ಏನು ಸೇಡ್ ತೀರಿಸ್ಕೋಬೇಕೋ ಆ ಸೇಡ್ ಅಮೆರಿಕನ್ ಮೇಲೆ ತೀರಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಅಮೆರಿಕ ದೇಶ ಪಲ್ಲವಿ ದೊರೆ ಮತ್ತು ಅವನ ಕುಟುಂಬಕ್ಕೆ ಅಮೆರಿಕದಲ್ಲಿ ಆಶ್ರಯ ನೀಡಿದ್ದಕ್ಕೆ ಆಗತಾನೆ ಕ್ರಾಂತಿಯಾಗಿತ್ತು. ಇರಾನ್ನಲ್ಲಿ ಕ್ರಾಂತಿಯಾದಾಗ ಇವರು ನಮ್ಮಲ್ಲಿ ಶಿಕ್ಷೆಗೊಳಗಾಗೋದು ಬಿಟ್ಟು ಇಂಥವನಿಗೆ ಅಮೆರಿಕದವರು ಅವನಿಗೆ ಆಶ್ರಯ ಕೊಟ್ಟರು ಅಂತ ಹೇಳಿ ಕೋಪ ಬಂತು. ವಿದ್ಯಾರ್ಥಿಗಳು ಸುಮಾರು 500-600 ವಿದ್ಯಾರ್ಥಿಗಳು ಸೀದಾ ಒಂದ್ ದಿವಸ ಬಂದ್ರು, ಟೆಹರಾನ್ನಲ್ಲಿ ಆ ದೂತಾವಾಸಕ್ಕೆ ಮುತ್ತಿಗೆ ಹಾಕಿದ್ರು. 70-75 ಜನ ಇದ್ರು ಅಮೆರಿಕದ ನಾಗರಿಕರು ಅಲ್ಲಿದ್ರು. ಈ 75 ಜನ ನಾಗರಿಕರು ಅಲ್ಲಿದ್ದಾಗ ಮುತ್ತಿಗೆ ಹಾಕಿ ಎಷ್ಟು ದಿವಸ, 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಅಲ್ಲ, 4 ದಿವಸ ಅಲ್ಲ, 444 ದಿವಸ, ಅಂದ್ರೆ 1 ವರ್ಷಕ್ಕಿಂತ ಹೆಚ್ಚಿಗೆ ಆ ದೂತಾವಾಸಕ್ಕೆ ಮುತ್ತಿಗೆ ಹಾಕಿ. ಅಮೆರಿಕ ಬಹಳಷ್ಟು ಪ್ರಯತ್ನ ಮಾಡ್ತು. ಅಲ್ಲಿ ಒತ್ತೆಯಾಳುಗಳೇನಿದ್ದಾರೆ ಬಿಡಿಸ್ಕೊಂಡು ಬರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತು. 1 ಸಲ ಮಾಡ್ತು, 2 ಸಲ ಮಾಡ್ತು, ಎಷ್ಟೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಕಡೆಗೆ ಅಮೆರಿಕ ತಗೊಂಡು ಹೋದ್ರು, ಕೆಲವ್ರನ್ನ ತಗೊಂಡು ಹೋದ್ರು. ಅದು ಆ ವಿದ್ಯಾರ್ಥಿಗಳು ಆ ಪ್ರೊಟೆಸ್ಟ್ ಏನು ಮಾಡಿದ್ರು, ಆ ಟೈಮಿಂದ ಅಮೆರಿಕಕ್ಕೆ ಮತ್ತೆ ಇರಾನ್ ಸಂಬಂಧ ಏನಿದೆ ಹಳಸೋಯ್ತು, ಟೋಟಲಿ ಹಳಸೋಯ್ತು. ಅಮೆರಿಕದ ಸಂಬಂಧ ಹಳಸಿದ ಜೊತೆಗೆ ಅಮೆರಿಕದ ಅತ್ಯಂತ ಮಿತ್ರನಾಗಿರುವಂತಹ ಇಸ್ರೇಲ್ ದೇಶ ಅವ್ರದ್ದು ಹಳಸಿತು. ಇಸ್ರೇಲ್ ಇವ್ರು ಚೆನ್ನಾಗಿದ್ದಾಗ ಇಸ್ರೇಲಿ ಜನ ಇವತ್ತಿಗೂ ಕೂಡ ಯಹೂದಿಗಳು ಬೇಕಾದಷ್ಟು ಜನ ಇದ್ದಾರೆ.
ಇರಾನ್ನಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಯಹೂದಿಗಳು ಬಹಳ ಜನ ಇದ್ದಾರೆ. ಪ್ಲಸ್ ಇರಾನ್ ದೇಶದ ಒಳಗಡೆ ಇರೋರಿಗೂ ಯಹೂದಿಗಳಿಗೂ ಉತ್ತಮ ಬಾಂಧವ್ಯ ಇದೆ, ಆದರೆ ದೇಶಕ್ಕೆ ಅಂದರೆ ಸರ್ಕಾರಕ್ಕೆ ಉತ್ತಮ ಬಾಂಧವ್ಯ ಇಲ್ಲ. ಈಗೇನಾಯ್ತು, 1979 ಈ ಸಂಬಂಧ ರಾಜತಾಂತ್ರಿಕ ಸಂಬಂಧ ಹಳಸಿದರೂ ಮಾನವ ಸಂಬಂಧ ಸ್ವಲ್ಪ ಅಲ್ಲಿ ಇಲ್ಲಿ ಇತ್ತು. ಈಗಲೂ ಅದೇ ಕಾರಣಕ್ಕೆ ಹೇಳ್ತೀನಿ, ಮುಂದೆ ಬರ್ತೀನಿ. ಆ ಮಾನವ ಸಂಬಂಧ ಇರೋ ಕಾರಣಕ್ಕೆ ಇಷ್ಟೆಲ್ಲ ಮೊಸಾದ್ಗೆ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಈಗ ನಡ್ಕೊಂಡು ಹೋಗ್ತಿತ್ತು. ದೂರ ಇತ್ತು, ಆ ದೇಶ ದೂರ ಇತ್ತು. ಇಸ್ರೇಲ್ ಯಾವಾಗ ಅಮೆರಿಕ ಹತ್ರ ಅಂತೂ ವೈರಿಯ ವೈರಿ, ಅವನು ವೈರಿಯ ದೋಸ್ತ್ ವೈರಿ. ಸೊ ವೈರಿಗಳಾಗ್ಬಿಟ್ರು, ಎರಡೂ ದೇಶ ವೈರಿ ಆದರು. ಇವರು ಫಂಡಮೆಂಟಲ್ ಮುಸ್ಲಿಂ ಶಿಯಾ, ಇರಾನ್ ಇಸ್ ಎ ಶಿಯಾ ಕಂಟ್ರಿ. ಬೇರೆಯವರೆಲ್ಲ ಈ ಇಸ್ರೇಲ್ ಸುತ್ತ ಇರೋರೆಲ್ಲ ಸುನ್ನಿ ಮುಸ್ಲಿಂ ಕಂಟ್ರಿ, ಇವ್ರು ಮಾತ್ರ ಶಿಯಾ ಕಂಟ್ರಿ ಇರಾನ್. ಸೊ ಅವರು ದೂರ ಇದ್ದಾರೆ, ಪರವಾಗಿಲ್ಲ. ಬೇರೆಯವರು ಅಷ್ಟತ್ರ ಇಮಿಡಿಯೇಟ್ ನೇಬರ್ಸ್ ಅಲ್ಲ, ಇರಾನ್ಗೂ ಇಸ್ರೇಲ್ಗೂ ಇಮಿಡಿಯೇಟ್ ನೇಬರ್ ಸ್ವಲ್ಪ ದೂರ ಇದ್ದಾರೆ, ಪರವಾಗಿಲ್ಲ ಅಂತ ಇದ್ರು. ಅಷ್ಟರಲ್ಲಿ ಸ್ಲೋಲಿ ಏನಾಯಿತು, 1979 ಕ್ರಾಂತಿ ಆಗೋಕ್ಕಿಂತ ಮುಂಚೆನೆ ಅಮೆರಿಕ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡಿದ್ರು. ಇರಾನ್ನಲ್ಲ ಸರ್, ಅಮೆರಿಕ ತಂತ್ರಜ್ಞಾನದಲ್ಲಿ ಇರಾನ್ನಲ್ಲಿ ಅವರು ಕರೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಮೆರಿಕನೇ ತಂತ್ರಜ್ಞಾನ ಎಲ್ಲ ಕೊಟ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಮಾಡಿಬಿಟ್ಟು ಅದು ಮಾಡಿದ ನಂತರ ಇವರು ಅದನ್ನು ಆವಾಗ ಅವರೇನು ಬಾಂಬ್ ಮಾಡಬೇಕು ಇಂಡಸ್ಟ್ರಿ ಅದೇನು ಅವ್ರಿಗೆ ಇರಲೂ ಇಲ್ಲ. ಅದು ಈಗ ನಮಗೆ ನಮ್ಮ ದೇಶಕ್ಕೂ ರಷ್ಯಾದವರು ತಂದು ಕೊಟ್ರಲ್ಲ, ನಮ್ಮ ದೇಶದಲ್ಲೂ ಕೆನಡಾದವ್ರು ಕೊಟ್ಟಿದ್ದಾರೆ ಬಾಂಬ್, ಬೇರೆ ಬೇರೆ ದೇಶದವ್ರು ನಮ್ಮ ದೇಶದಲ್ಲೂ ಅಣುಶಕ್ತಿ ರಿಯಾಕ್ಟರ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಪಾಪ ಅವರು ಹತ್ರ ಇದ್ರು, ಇರಾನ್ಗೂ ಕೊಟ್ಟರು. ಅದಾದಮೇಲೆ ಇರಾನ್ ಅವ್ರಿಗೆ ಏನ್ಗೆ ಇದಾಯಿತು, ಇಲ್ಲಿ ಹೇಗಿದ್ರು ನನ್ನ ಹತ್ರ ನ್ಯೂಕ್ಲಿಯರ್ ಇದೆ, ಇದನ್ನು ಮಾಡಿ ನಾನು ಬಾಂಬ್ ಮಾಡಿಬಿಡಬೇಕು, ಬಾಂಬ್ ಮಾಡಿದ್ರೆ ಇವ್ರು ಯಾರೂ ನನ್ನ ತಂಟೆಗೆ ಬರಲ್ಲ ಅನ್ನೋ ಇದು ಬಂದ್ಬಿಡ್ತು. ಅದು ಯಾವಾಗ ಸರ್ಕಾರಕ್ಕೆ ಬಾಂಬ್ ಮಾಡಬೇಕು ಅನ್ನೋ ಇದು ಬಂತು, ಹೆಚ್ಚಿಗೆ ಆ ತಂತ್ರಜ್ಞಾನ ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು. ಇರಾನ್ ಜೊತೆಗೆ ಇರಾಕ್ ಕೂಡ ಮಾಡ್ತು, ತನಗೂ ಒಂದು ಇದು ಬೇಕು ಅಂತ. ಈಗ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಇದೇ ಮೊಸಾದ್ ಅವರು ಇರಾಕ್ ದೇಶ ಏನು ಅವ್ರು ನ್ಯೂಕ್ಲಿಯರ್ ಬಾಂಬ್ ಮಾಡಬೇಕು ಅಂತ ಹೇಳಿ ಹೋಗೋ ಆ ತಂತ್ರಜ್ಞಾನನೇ ಬೇಡ ಅಂತ ಬಾಂಬ್ ಹಾಕಿ ಅದನ್ನ ಕಂಪ್ಲೀಟ್ ನೆಲಸಮ ಮಾಡಿಬಿಟ್ರು. ಅದೇ ತರ ಸಿರಿಯಾ ಮಾಡಬೇಕು ಅಂತಿದ್ರು, ರಷ್ಯಾದ ಸಹಯೋಗದೊಂದಿಗೆ. ಸಿರಿಯಾದಲ್ಲಿ ಒಂದು ಅಟಾಮಿಕ್ ಇದನ್ನೇ ಮಾಡಬೇಕು, ರಿಯಾಕ್ಟರ್ ಮಾಡಬೇಕು ಅಂತ ಮಾಡಿದ ಜಾಗಕ್ಕೆ ಹೋಗಿ ಬಾಂಬ್ ಹಾಕಿ ನಾಶನೇ ಮಾಡಿಬಿಟ್ರು. ನಾವು ಮಾಡ್ಲಿಲ್ಲ, ಪಾಕಿಸ್ತಾನ ಅಂದ್ರೆ ಇಸ್ರೇಲ್ಗೆ ಸುತ್ತಮುತ್ತ ಯಾರು ಅಟಾಮಿಕ್ ಪವರ್ ಕಂಟ್ರಿ ಆಗಲೇಬಾರ್ದು, ಇಡೀ ನಮ್ಮ ಸುತ್ತ ಯಾರು ಮಧ್ಯಪ್ರಾಚ್ಯದಲ್ಲಿ ಬರಕ್ ಬಿಡಲ್ಲ, ನಾವೊಬ್ರೆ ಇನ್ಯಾರು ಆಗ್ಬಾರ್ದು ಅಂತ. ಮತ್ತೆ ಇಸ್ರೇಲ್ ತಾನು ಮಾಡ್ಕೊಂಡಿದ್ ಯಾರಿಗೂ ಹೇಳಲಿಲ್ಲ. ಅದು ಆಲ್ರೆಡಿ ತಾನು ಬಾಂಬ್ ನ್ಯೂಕ್ಲಿಯರ್ ಪವರ್ ಆಗಿದ್ದು ಯಾರಿಗೂ ಹೇಳಿದೆ. ಅದು ಅಮೆರಿಕನ್ ಹೆಲ್ಪ್ ಇತ್ತು, ಎಲ್ಲ ಇತ್ತು, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡ್ಬಿಟ್ರು. ಇಸ್ರೇಲಿ ಜನ ತಾಂತ್ರಿಕವಾಗಿ ಬಹಳ ವೈಜ್ಞಾನಿಕ ತುಂಬಾ ಮುಂದೆ ಬಂದಿದ್ದಾರೆ, ತುಂಬಾ ಬುದ್ಧಿವಂತ ಜನ. ಹ್ಯಾಕ್ ಸಾಧ್ಯ ಆಯ್ತು ಅವ್ರಿಗೆ ಇಷ್ಟೊಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಕ್ಕೆ? ತಂತ್ರಜ್ಞಾನ ಅಭಿವೃದ್ಧಿ ಹೆಂಗ್ ಸಾಧ್ಯ ಆಯ್ತು ಅಂದ್ರೆ, ಅವರಲ್ಲಿ ಅರ್ಧಕ್ಕರ್ಧ ಜನ ಅಮೆರಿಕದಲ್ಲೇ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ರು. ಅಮೆರಿಕದಲ್ಲಿ ಬಹಳ ಇಸ್ರೇಲ್ ಬಿಟ್ರೆ ಹೆಚ್ಚಿನ ಸಂಖ್ಯೆ ಇರೋದೇ ಅಮೆರಿಕ. ಇಡೀ ಅಮೆರಿಕ ನಡೆಸ್ತಾ ಇರೋರೇ ಯಹೂದಿಗಳು. ಯಾಕಂದ್ರೆ ವಾಣಿಜ್ಯದಲ್ಲಿ ಅವರೇ ಶೇಕ್ಸ್ಪಿಯರ್ ಬರ್ದಿಯಾನಲ್ಲ, ಸೊ ವಾಣಿಜ್ಯ ಕಂಪ್ಲೀಟ್ ಅವರೇ, ಬಹಳ ಬುದ್ಧಿವಂತರು. ಯಾಕಂದ್ರೆ ಕಷ್ಟದಲ್ಲಿರುವಾಗ ಅವ್ರಿಗೆ ನನಗೆ ಬೇರೆ ಏನಿಲ್ಲ, ನನ್ನ ತಲೆ ಒಂದೇ ಉಪಯೋಗಿಸ್ಬೇಕು ಅಂತ. ಯಾಕಂದ್ರೆ ಬೇರೆ ಯಾವ ಥರದ್ದು ನಾವು ಇದು ಮಾಡಿದ್ರೆ ಮುಂದೆ ಬರೋ, ಯಾಕಂದ್ರೆ ನೀರಿಲ್ಲ, ಒಂದೇ ಒಂದು ನದಿ ಇಲ್ಲ, ಅಲ್ಲ ನೀರಿಲ್ಲ, ತೈಲ ಇಲ್ಲ, ಏನಿಲ್ಲ, ನೈಸರ್ಗಿಕ ಅನಿಲ ಇಲ್ಲ, ಏನೂ ಇಲ್ಲ, ಎಲ್ಲ ಹೊರಗಡೆಯಿಂದ ಬರಬೇಕು. ಆ ಬರಡು ಭೂಮಿ. ನಾನು ಇರಾನ್ ದೇಶಕ್ಕೂ ಹೋಗಿದ್ದೀನಿ, ಇಸ್ರೇಲ್ ದೇಶಕ್ಕೂ ಹೋಗಿ, ಎರಡೂ ದೇಶ ನೋಡ್ಕೊಂಡ್ಬಂದು. ಎರಡೂ ದೇಶದಲ್ಲಿ ಬಹಳ ದಿವಸ ಇದ್ದೀನಿ, ಸುಮಾರು 15 ದಿವಸ ಇಸ್ರೇಲ್ ಅಲ್ಲಿ ಇದ್ರೆ, ಸುಮಾರು 10 ದಿವಸ ಇರಾನ್ ನಲ್ಲಿ ಇದ್ದೀನಿ. ಇರಾನ್ ದೇಶ ದೊಡ್ಡ ದೇಶ, ಸಮೃದ್ಧಿ ಇರುವಂತ ದೇಶ. ಇಸ್ರೇಲ್ ದೇಶದಲ್ಲಿ ತುಂಬಾ ಬಂಜರು ಭೂಮಿ, ಅಲ್ಲಿ ನೀರೇ ಸಿಗೋಲ್ಲ. ಡ್ರಿಪ್ ಇರಿಗೇಷನ್ ಅಂತ ಮಾಡಿ ಏನೊಂದು ಬೆಳೆ ಬೆಳೆಯೋಕ್ಕೆ ತುಂಬಾ ಒದ್ದಾಡ್ತಾರೆ. ಅವ್ರಿಗೆ ಆವಾಗ ಇದ್ದಿದ್ದು ಉಪಯೋಗಿಸ್ಬೇಕಾದ್ದು ತಲೆ ಉಪಯೋಗಿಸಿ ಏನಾದ್ರು ಮಾಡಬೇಕು ಅಂತ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಯಾವ್ದಾದ್ರು ಒಂದು ಅವಶ್ಯಕತೆ ಹೆಚ್ಚಾದಾಗ ಹೆಚ್ಚಿನ ಆವಿಷ್ಕಾರದ ಹರಿಷ್ಕಾರ ಅಂತಾರಲ್ಲ, ಹೆಚ್ಚು ಆವಿಷ್ಕಾರ ಮಾಡೋಕ್ಕೆ
ಇಸ್ರೇಲ್ ಜನಕ್ಕೆ ತುಂಬ ಇದು ಬಂತು. ಹಾಗಾಗಿ ಅವರು ಡಿಫೆನ್ಸ್ ಪ್ರೊಡಕ್ಷನಲ್ಲಿ, ಯಾಕೆಂದ್ರೆ ನಾನು ಮೊದಲಿಂದ ಹೇಳ್ತೀನಿ, ನಾನು ರಕ್ಷಣೆನೇ ನನಗೆ ಮುಖ್ಯವಾದ ಧ್ಯೇಯ ಆಗಿರುವಾಗ ರಕ್ಷಣೆ ನಾನು ಹೇಗೆ ಮಾಡ್ಕೋಬಹುದು ಅದರ ಬಗ್ಗೆ ಹೆಚ್ಚೆಚ್ಚಿನ ಆವಿಷ್ಕಾರ ಮಾಡ್ಕೊಂಡು ಹೋದ್ರು. ಹೊಸ ಹೊಸ ರೀತಿಯ ಮಿಸೈಲ್ಗಳು, ತಂತ್ರಜ್ಞಾನಗಳು ನಮಗೂ ಕೊಡದೆ ಬೇರೆ ದೇಶಕ್ಕೂ ಕೊಡ್ತಿದ್ದಾರೆ. ಅದನ್ನು ಅವರು ಅಳವಡಿಸ್ಕೊಂಡ್ರು. ವಿದ್ಯಾರ್ಥಿಗಳು ತುಂಬ ಜನ ಯೂನಿವರ್ಸಿಟಿಗೆ ಹೋದರು, ಒಳ್ಳೆಯ ಉತ್ತಮ ಮಟ್ಟದ ಇದು ಗಳಿಸಿದ್ರು. ಮತ್ತು ಅವರು ಮೊದಲಿಂದಲೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಜೀವಗಳು ಬಹಳ ಹೆಚ್ಚಿನ ಆಸಕ್ತಿ. ಆಲ್ಬರ್ಟ್ ಐನ್ಸ್ಟೈನ್, ಈಗ ನೀವು ನೊಬೆಲ್ ಪ್ರಶಸ್ತಿ ಎಷ್ಟು ಜನ ತಗೊಂಡಿದ್ದಾರೆ ಅಂದರೆ ಅಷ್ಟು ಜನದಲ್ಲಿ ಅರ್ಧಕ್ಕರ್ಧ ಜನ ಜೀವಗಳೇ ಇರ್ತಾರೆ, ಯಹೂದಿಗಳೇ, ಅರ್ಧಕ್ಕರ್ಧ ಜನ ಯಹೂದಿಗಳು. ಸೊ ಅವರ ತಮ್ಮ ಬುದ್ಧಿಯನ್ನು ಬಹಳ ಉಪಯೋಗ ಮಾಡಿಕೊಂಡು ಈ ದೇಶ ನನ್ನನ್ನು ನಾಶ ಮಾಡಿಬಿಡುತ್ತೆ ಗ್ಯಾರಂಟಿ. ಯಾಕೆಂದ್ರೆ ಹೆಜ್ಬುಲ್ಲಾ ಕರ್ಕೊಂಡ್ಬಂದು ಅಲ್ಲಿ ಪಕ್ಕದಲ್ಲೇ ಬಗಲಲ್ಲೇ ಇದ್ದಾನೆ ಶತ್ರು. ಅವ್ರು ಬಂದು ಈ ಕಡೆ ಹೂತಿಗಳಿದ್ದಾರೆ, ಅಲ್ಲಿಂದ ಅಕಸ್ಮಾತ್ ಒಂದು ಬಾಂಬ್ ಹಾಕಿದ್ರೆ ನಾ ಏನಾಗಲಪ್ಪ, ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರಿ ಅಂತ ಹೇಳಿ ಹೇಗಾದರೂ ಮಾಡಿ ಇರಾನನ್ನು ನಾವು ಮುಂದೆ ಬರ್ದಾಗ ಮಾಡಬೇಕು. ಇದರದ್ದು ಫಸ್ಟ್ ಹಾಳು ಮಾಡಬೇಕಾದ್ದು ನ್ಯೂಕ್ಲಿಯರ್. ಅಮೆರಿಕಾಗೆ ಹೇಳಿದ್ರು, ಅಮೆರಿಕ ಮೊದಲು ಇರಾನ್ ಮಾತು ಕೇಳಲಿಲ್ಲ, ಇಸ್ರೇಲ್ ಮಾತು ಕೇಳಲಿಲ್ಲ. ಇರಾನ್ ಇಲ್ಲ ಪರವಾಗಿಲ್ಲ, ಅವ್ರಿಗಿಂತ ಇದೆ ತಂತ್ರಜ್ಞಾನ ಅಂತ. ಇಸ್ರೇಲ್ ಅವ್ರು ಏನು ಮಾಡಿದ್ರು, ಮೊಸಾದ್ ಗೂಢಚಾರರು ಅಲ್ಲಿ ಅವರು ಯಾವ ರೀತಿ ತಂತ್ರಜ್ಞಾನ ತಗೋಬಹುದು, ಬಾಂಬ್ ಮಾಡಬೇಕಾದಂಥ ತಂತ್ರಜ್ಞಾನ ಎಲ್ಲೆಲ್ಲಿದೆ, ಆ ತಂತ್ರಜ್ಞಾನ ಹೆಂಗೆ ತಗೋತಾರೆ ಇವರು ಅಂತ ಅವರ ಮೇಲೆ ಭಾಳ ಗಮನ ಇಟ್ಟರು. ಗಮನ ಇಟ್ಟ ನಂತರ ಅಲ್ಲಿಯ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳೇನಿದ್ದಾರೆ, ಆ ಸೈಂಟಿಸ್ಟ್ಗಳಲ್ಲಿ ಯಾರು ಈ ಬಾಂಬ್ ಮಾಡೋ ತಯಾರಕ್ಕೆ ಬುದ್ಧಿ ಇದೆ ಅಂತ ಅವ್ರು ನೋಡಿಕೊಂಡ್ರು. ಆದರೆ ದೊಡ್ಡ ಸೈಂಟಿಸ್ಟ್ಗಳು ನೋಡಿಕೊಂಡ್ರು. ಇವ್ರದ್ದು ಒನ್ ಆಫ್ ದಿ ಧ್ಯೇಯ ವಾಕ್ಯ ರೈಸ್ ಟು ಕಿಲ್ ಅಂತ, ನಾನು ಮೇಲಿದ್ರೆ ಸಾಯಿಸ್ತೀನಿ ಅಂತ, ಕೊಲೆ ಮಾಡೋಕ್ಕೆ ಮೇಲೆ ಹೇಳ್ತೀನಿ ಅಂತ. ಇವ್ರ ಮೇಲಿದ್ದು ಇಸ್ರೇಲ್ ದೇಶದ ಗೂಢಚಾರರು ಇರಾನ್ ದೇಶದ ಸೈಂಟಿಸ್ಟ್, ನ್ಯೂಕ್ಲಿಯರ್ ಸೈಂಟಿಸ್ಟ್ ಇದ್ದಾರೆ, ಹುಡುಕಿ ಒಬ್ಬರ ಕೊಲೆ ಮಾಡಿಬಿಟ್ರು. ಬಟ್ ಅವರು ಕೂಡ ಒಂಥರ ರಕ್ತ ಬೀಜಾಸ್ತ್ರ. ಅವರೇನು ಇರಾನ್ ಏನು ಸುಲಭ ಸಾಧ್ಯವಾದ ದೇಶ ಅಲ್ಲ. ಇವನೊಬ್ಬ ಹೋದ್ರೆ ನಾನು ಇನ್ನೊಬ್ಬನ ತಯಾರು ಮಾಡ್ತೀನಿ, ಅವನಾದ್ಮೇಲೆ ಇನ್ನೊಬ್ಬ ಬಂದ ಹಾಗೂ ಹೀಗೂ ಮಾಡಿ ಅವರು ನ್ಯೂಕ್ಲಿಯರ್ ತಂತ್ರಜ್ಞಾನದ ಬಾಂಬ್ ಮಾಡುವಂಥ ತಂತ್ರಜ್ಞಾನಕ್ಕೆ ರೆಡಿ ಶುರು ಆಯ್ತು. ನತಾನ್ಸ್ ಅಂತ ಆ ಒಂದು ಜಾಗದಲ್ಲಿ ಎನ್ರಿಚ್ಮೆಂಟ್ ಆಫ್ ಯುರೇನಿಯಂ ಎನ್ರಿಚ್ ಮಾಡಿ ಅದನ್ನು ಮಾಡೋಣ ಅಂತ ಅವರು ರೆಡಿ ಮಾಡ್ಕೋತಾ ಇದ್ರು. ಇದು ಇಸ್ರೇಲ್ನ ಮೊಸಾದ್ ಗೂಢಚಾರದ ಗೊತ್ತಾಯ್ತು, ಇವ್ರು ಎನ್ರಿಚ್ ಮಾಡ್ತಾರೆ, ಏನಾರ ಮಾಡ್ತಾನೆ ಅಂತ. ಅಮೆರಿಕಾಗೆ ಹೇಳಿದ್ರು, ನೋಡಿ ಹೀಗೆ ಮಾಡ್ತಿದ್ದಾರೆ ಅಂತ. ಅಮೆರಿಕದವರು ಮೊದಲು ಇಸ್ರೇಲ್ ಮಾತು ನಂಬಲಿಲ್ಲ. ಯಾಕೆಂದ್ರೆ ಅಮೆರಿಕದಲ್ಲಿ CIA ಗೂಢಚಾರ ಇದ್ದಾರೆ. ಆದರೆ CIA ಅಮೆರಿಕ 79 ಕ್ರಾಂತಿ ನಂತರ ಒಬ್ಬೊಬ್ಬ ಅಮೆರಿಕನ್ ಹುಡುಕಿ ಓಡಿಸ್ಬಿಟ್ರು. ಹಾಗಾಗಿ ಇರಾನ್ ದೇಶದಲ್ಲಿ ಅಮೆರಿಕಾಗೆ ಏನು ಮಾಹಿತಿ ಸಿಗೋಲ್ಲ. ಆ ಮಾಹಿತಿ ಸಿಗಬೇಕಾದ್ರೆ ಇಸ್ರೇಲಿ ಮೊಸಾದಿಂದಾನೆ. ಮೊಸಾದ್ ಅವ್ರು ನಾ ಮೊದಲೇ ಹೇಳಿದೆ, 79ಕ್ಕಿಂತ ಮುಂಚೆ ಅವರ ಯಹೂದಿಗಳು ಅಲ್ಲಿದ್ದಾರೆ, ಅವ್ರು ಬೇಕಾದವ್ರದ್ದಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ತುಂಬಾ ಜನ ಇದ್ದಾರೆ ಅವ್ರಿಗೆ, ಚಾರಿತ್ರಿಕವಾಗಿ ಒಳ್ಳೆ. ಹೀಗಾಗಿ ಅವ್ರೇನು ಮಾಡಿದ್ರು, ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಮಾಡಿಕೊಂಡ್ರು ಇರಾನ್ ದೇಶದಲ್ಲಿ. ನಮಗೆ ಮಾಹಿತಿ ಕೊಡೋರು ಯಾರು ಅಂಥೇಳಿ ಹೆಚ್ಚಿನ ಹಣ ಗಿಣ ಎಲ್ಲ ಕೊಟ್ಟು ಫ್ರೆಂಡ್ಶಿಪ್ ಮಾಡಿಕೊಂಡು ಅವರನ್ನು ಏಜೆಂಟಾಗಿ, ತಮ್ಮ ಏಜೆಂಟ್ಗಳಾಗಿ ಮೊಸಾದ್ ಪರಿವರ್ತನೆ ಮಾಡಿಕೊಂಡ್ರು. ಇವತ್ತಿಗೂ ಸಹಿತ ಸಾವಿರಾರು ಜನ ಇರಾನ್ ನಾಗರಿಕರು ಮೊಸಾದ್ ಏಜೆಂಟ್ ಆಗಿದ್ದಾರೆ. ಹೌದು ಸರ್, ಇದು ಕಳೆದ ವರ್ಷ ಏನು ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಲ್ಲ ಸರ್, ಅವಾಗ ಎಷ್ಟೊಂದ್ ಜನರನ್ನ ಸಾಯಿಸಿದ್ರು ಇರಾನ್. ಇವರೆಲ್ಲ ಗೂಢಚಾರರು, ಇಸ್ರೇಲ್ ಗೂಢಚಾರರು ಅಂತ ಹೇಳ್ಬಿಟ್ಟು. ಹಾಗಾಗಿ ಮೊನ್ನೆ ಕೂಡ ಅಯತುಲ್ಲಾ ಖಮೇನಿ ಏನ್ ಹೇಳಿದ್ರು ಅಂದ್ರೆ, ಇವರೆಲ್ಲ ಇಸ್ರೇಲ್ ತನ್ನ ಗೂಢಚಾರರ ಮೂಲಕ ನಮ್ಮ ಜನರನ್ನ ಪ್ರಚೋದನೆ ಮಾಡ್ತಿದೆ ದಂಗೆ ಹೇಳಕ್ಕೆ. ಸೊ ಅವ್ರಿಗೆ ಗೊತ್ತಿದೆ ಇಸ್ರೇಲ್ನ ಗೂಢಚಾರರು ಇಲ್ಲಿ ನಮ್ಮ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಜನಕ್ಕೆ ನನ್ನ ಮೇಲೆ ದಂಗೆ ಹೇಳಕ್ಕೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಈ ತರ ಮಾಡದೇ ಇರ್ಲಿ ಅಂತ ನಗರದ ಮಧ್ಯಭಾಗದಲ್ಲಿ ಚೌಕದ ಪ್ರದೇಶದಲ್ಲಿ ಜನನ ನೇಣಿಗೆ ಹಾಕ್ತಾರೆ, ಕಲ್ಲೋಡೋದು ಸಾಯಿಸ್ತಾರೆ. ಈ ತರ ಶಿಕ್ಷೆ ಕೊಟ್ಟರು ಸಹಿತ ಆ ಜನಕ್ಕೆ. ಈಗ ಇನ್ನೊಂದೇನಾಗಿದೆ ನಾವು ಹೇಳಬೇಕು, ಗೂಢಚರ ದಳದಲ್ಲಿ ನಾವು ಯಾವ್ದಾದ್ರು ಮಾಹಿತಿ ಸಂಗ್ರಹ ಮಾಡಬೇಕಾದರೆ, ಈಗ ನೀವು ಶಾಂತಲಾ ಅವರು ನಿಮ್ಮ ಸರ್ಕಾರದ ಮೇಲೆ ನನಗೇನಾದ್ರೂ ಮಾಹಿತಿ ಕೊಡಬೇಕಾದರೆ
ನೀವು ಸರ್ಕಾರದ ವಿರುದ್ಧವಾಗಿದ್ದರೆ ಮಾತ್ರ ಕೊಡ್ತೀರಾ. ನಿಮಗೇನಾದರೂ ಸರ್ಕಾರ ದಬ್ಬಾಳಿಕೆ ಮಾಡಿ ನಿಮಗೇನಾದರೂ ತೊಂದರೆ ಇರುತ್ತೆ. ಹೀಗಾಗಿ ನಾವು ಗೂಢಚರ ದಳದಲ್ಲಿ ಮಾಹಿತಿ ಸಂಗ್ರಹ ಮಾಡಬೇಕಾದ್ರೆ ಯಾರು ಡಿಸ್ಗ್ರಂಟಲ್ ಆಗಿದ್ದಾರೆ ಅಥವಾ ಯಾರು ಆಮಿಷಕ್ಕೆ ಒಳಗಾಗ್ತಾರೆ, ಆ ಬಡತನ ಇರುತ್ತೆ ಅಥವಾ ಬೇರೆ ಬೇರೆ ಏನೇನು ಇರುತ್ತೆ ಅವರ ಮೇಲೆ ಅಸಂತೃಪ್ತಿ ಅಥವಾ ಅಸಂತೋಷ ಮತ್ತು ಆಮಿಷ, ಅಷ್ಟೇ ಎರಡೇ ಕರೆಕ್ಟಾಗಿ ಹೇಳಿದೆ ನೀವು. ಅಸಂತೋಷ ಮತ್ತು ಇವೆರಡನ್ನ ನೋಡಿಕೊಂಡು ಅಂತ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವರು ಅದು ಹೆಂಗೆ ಅಂದರೆ, ಗೂಢಚರ ದಳದಲ್ಲಿ ಒಂದು ನಾವು ಗಮನದಲ್ಲಿ ಇಡಬೇಕಂದ್ರೆ, ಇವತ್ತು ಬೀಜ ಹಾಕಿದ್ರೆ ನಾಳೆ ಹೇಗೆ ಮರ ಆಗಲ್ವೋ, ನಾವು ಇವತ್ತೊಬ್ಬ ಏಜೆಂಟ್ ಇಟ್ರೆ ಅವನಿಂದ ನಮಗೆ ಬೇಕಾದಂತ ಮಾಹಿತಿ ಬರ್ಬೇಕಾದ್ರೆ 10 ವರ್ಷ ಆಗ್ಬೋದು, 12 ವರ್ಷ ಆಗ್ಬೋದು. ಕಾಯ್ತಾರೆ ತಾಳ್ಮೆಯಿಂದ. ತಾಳ್ಮೆ ಗೂಢಚರ ದಳಕ್ಕೆ ಇರಬೇಕಾದ ಆ ತಾಳ್ಮೆ 79ರಿಂದ ಅವರು 79 ಅಂದ್ರೆ 47 ವರ್ಷ ಆಯ್ತಲ್ಲ, 47 ವರ್ಷ ಸರಿಸುಮಾರು ಅರ್ಧ ಶತಮಾನದಷ್ಟು ಕಾಲದಿಂದ ಅವರು ತಾಳ್ಮೆ ಕಾದು ನೋಡಿ. ಯಾವಾಗ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ಕೊಲೆ ಮಾಡಿದ್ರು ಆದ್ರೂ ಸಹಿತ ಅವರು ಬಗ್ಲಿಲ್ಲ, ಇನ್ನೂ ಆಗ್ತಾ ಹೋಯ್ತು. ಬೇರೆ ಬೇರೆ ದೇಶಗಳು ಹೇಳಿದ್ರು ನಾವು ಬಂದು ಇನ್ಸ್ಪೆಕ್ಟ್ ಮಾಡ್ತೀವಿ, ನಿಮ್ ಇದನ್ನ ನೋಡ್ತೀವಿ. ಏನೋ ಅವ್ರಿಗೆ ಒಂದು ವೈಟ್ ವಾಶ್ ಮಾಡಕ್ಕೆ ಏನೋ ಒಂದು ತೋರಿಸಿದ್ರು, ಬಟ್ ಒಳಗಡೆ ಎಲ್ರಿಗೂ ಅಟಾಮಿಕ್ ಏಜೆನ್ಸಿ IAEA ಅವ್ರಿಗೆ ಕಣ್ಣಿಗೆ ಮಣ್ಣೆರ್ಸಿದ್ರು, ಏನು ಮಾಡ್ಲಿಲ್ಲ. ಹಾಗೂ ಅಮೆರಿಕ ದಿಗ್ಬಂಧನ ಹಾಕಿದ್ರು, ದಿಗ್ಬಂಧನ ಆದ್ರೂ ಏನೂ ಆಗ್ಲಿಲ್ಲ. ಹಾಗೂ ನಡ್ಕೊಂಡು ಹೋಗ್ತಿತ್ತು. ಇರಾನು ಒಂಥರ ಏನೋ ಜಗಮೊಂಡ. ಇವಾಗಲೇ ಭಕ್ತಿಲ್ವಲ್ಲ ನೋಡಿ, ನೀವೇನ್ ನಮ್ಮ ಇವ್ರನ್ನ ಕೊಲೆ ಮಾಡಿದ್ರೆ ಪರವಾಗಿಲ್ಲ, ನಾವು ಸ್ಟ್ರೈಕ್ ಮಾಡೇ ಮಾಡ್ತೀವಿ. ಮೆಂಟಲಿ ಪ್ರಿಪೇರ್ ಆಗಿದ್ರು ಸರ್. ಅದಕ್ಕೆ ಕಮೇನಿ ತನ್ನ ನೆಕ್ಸ್ಟ್ ಯಾರು ಅಂತ 3 ಅವ್ರ ಮಗನ್ ಮಾಡಿದಾರೆ ಸರ್. ಅದಲ್ದೇನೆ ಇವರು ಇನ್ನೆಂಥ ಪ್ರಳಯಾಂತಕರು ಅಂತ ಹೇಳಿದ್ರೆ ಇಸ್ರೇಲ್ನವರು ಸರ್. ಒಬ್ಬ ಡಿಫೆನ್ಸ್ ಮಿನಿಸ್ಟರ್ನ ಸಾಯಿಸಿದ್ರು. ಅದಾಗಿ ನಿನ್ನೆ ಒಂದೇ ದಿನ ಪಾಪ ಚಾರ್ಜ್ ತಗೊಂಡು ಒಂದೇ ದಿನ ಹೊಸ ಡಿಫೆನ್ಸ್ ಮಿನಿಸ್ಟರ್ ಹೆಂಗ್ ಮಾಡ್ತಾರೆ ಅಂದ್ರೆ, ಅವರು ಯಾರು ಮುಂದೆ ಬರ್ತಾರೆ, ಇವ್ರು ನಮಗೆ ನಾಳೆ ಥ್ರೆಟ್ ಆಗ್ತಾರೆ, ಇವತ್ತೇ ಫಿನಿಶ್ ಮಾಡ್ಬಿಡ್ತಾರೆ. ಅದು ಮೊಸಾದದು ಮೊದಲಿಂದ ಇದು. ನಾನು ಈಗಾಗಲೇ ಹೇಳಿದಂಗೆ ರೈಸ್ ಟು ಕಿಲ್ ಅಂತಾರಲ್ಲ, ಮೊಸಾದ್ ಇರೋದು ಕೊಲೆ ಮಾಡಕ್ಕೆ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಅನ್ಸ್ಬೋದು, ಮೊಸಾದ್ನಲ್ಲಿ ಯಾವ ರೀತಿ ಕೊಲೆ ಮಾಡಬಹುದು ಅನ್ನೋದಕ್ಕೆ ಒಂದು R&D ವಿಂಗ್ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್. ಅಲ್ಲಿ ಒಂದು ತಮಗೆ ಆಗದಂಥವ್ರನ್ನ ಹೊಸ ರೀತಿಲಿ ಗ್ಯಾಸಿಂದ ಕೊಲೆ ಮಾಡ್ಬೋದು, ಅಥವಾ ಒಂದು ಸಣ್ಣದು ಪುಡಿ ಪುಡಿ ಉದಿಸ್ಬಿಟ್ರೆ ಆ ಪುಡಿ ಮೈ ಮೇಲೆ ಬಿದ್ದರೆ ಸೀದಾ ಸತ್ತೇ ಹೋಗ್ತಾರೆ. ಸೊ ಸೀದಾ ದಾರಿಲಿ ಹತ್ರ ಹೋಗುವಾಗ ಅವನ ಮೇಲೆ ಪುಡಿ ಉದಿಸ್ಬಿಟ್ಟು ಹೊರಟೋಗ್ತಿರ್ತಾರೆ, ಅವ್ನು ಸತ್ತೇ ಹೋಗ್ತಾನೆ. ಆಮೇಲೆ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ ಅಲ್ಲಿ ಒಬ್ಬ ಇರಾನ್ನ ಸೈನ್ಯದ ಮೇಜರ್ ಜನರಲ್ನ ಅಲ್ಲಿ ಕೂತ್ಕೊಂಡು ಆ ಟೆಲ್ ಅವೀವ್ನಲ್ಲಿ ಕೂತ್ಕೊಂಡು ಅಲ್ಲಿಂದ ಎಲೆಕ್ಟ್ರಾನಿಕ್ ಮೂಲಕ ಬರೀ ಕಂಪ್ಯೂಟರ್ ಮೂಲಕ ಇದು ಮಾಡಿ ಅವನು ಸಾಯಿಸ್ಬಿಟ್ರು. ಅಂದ್ರೆ ಎಲ್ಲ ಮನುಷ್ಯನೇ ಇರಲಿಲ್ಲ, ಪ್ರತಿಯೊಂದು ಮೆಕ್ಯಾನಿಕಲ್. ಆ ಲಾಸ್ಟ್ ಇದ್ರಲ್ಲಿ ನಾನು ನೋಡಿದ್ದೀನಿ ಸರ್, ಅವನ ಫ್ಯಾಮಿಲಿ ಜೊತೆ ಮನೇಲಿ ಕುಳಿತಿರ್ತಾರೆ. ಟಾಪ್ ಮೋಸ್ಟ್ ಕಮಾಂಡರ್, ಅವನನ್ನೇ ಬಿಡ್ಲಿಲ್ಲ ಸರ್. ನೀವೇನು ಮಾಡಕ್ಕಾಗಲ್ಲ ನನ್ನ ಅಂತ ಹೇಳ್ತಿರ್ತಾನೆ, ನೋಡಿದ್ರೆ ಅಲ್ಲೇ ಹೊಡೆದೇ ಹಾಕ್ಬಿಟ್ರು ಸರ್. ಇದು ಶಕ್ತಿ ಅವ್ರಿಗೆ ಯಾಕಿದೆ ಅಂದ್ರೆ, ಒಂದು ಕಲೆಕ್ಷನ್ ಇಂಟೆಲಿಜೆನ್ಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಬರ್ತಿದೆ, ಡೇ ಟು ಡೇ ಬರ್ತಾ ಇದೆ. ಪ್ರತಿ ಗಳಿಗೆಗೂ ಪ್ರತಿ ನಿಮಿಷಕ್ಕೂ ಏನೇನಾಗುತ್ತೆ ಅಂತ ಆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾರೆ. ಒಂದು. ಎರಡನೇದು, ನಾನು ನಿನ್ನ ವಿರುದ್ಧ ಬಂದ್ರೆ ನಿನ್ನ ಸಾಯಿಸೋ ತನಕ ಸುಮ್ಮನೆ ಬಿಡಲ್ಲ. ಯಾಕೆಂದ್ರೆ ಒಂದು ವೇಳೆ ಈಗ ನಾಗರಹಾವ್ ತರ ತಲೆ ಹೊಡಿದೆ ಹೋದ್ರೆ ಹಂಗೂ ಹಿಂಗೂ ನಾಗರಹಾವ್ ದೇಶ ತಗೊಳುತ್ತೆ. ಹಾಗಾಗಿ ನಾನು ತಲೆನೇ ಕತ್ತರಿಸ್ತೀನಿ, ಅದಕ್ಕಿಂತ ಕೆಳಗಡೆ ಕತ್ತರಿಸಲ್ಲ ಅಂತ. ಎರಡು, ಯಾವ ರೀತಿ ನಾನು ನಿನ್ನನ್ನು ಕೊಲೆ ಮಾಡ್ತೀನಿ, ನಾನು 100 ಥರದ ಇದು ಮಾಡಿದ್ದೀನಿ. ಬರೀ ಗುಂಡು ಹೊಡಿಬೋದು, ವಿಷ ಹಾಕ್ಬೋದು, ಬೇಕಾದ ಮಾಡ್ಬೋದು. ಇರಾಕ್ ದೇಶದಲ್ಲಿ ವಿಷ ಹಾಕಿ ಸಾಯಿಸ್ಬಿಟ್ರು. ಈ ರೀತಿ ವಿಷ ಹಾಕಿ ಸಾಯಿಸ್ತೀನಿ, ಇನ್ನೊಂದು ಮನೆಗೆ ಬಂದು ಸಾಯಿಸ್ತೀನಿ, ನಿಮ್ಮ ಮಡದಿ ಮಕ್ಕಳು ಸಾಯಿಸ್ತೀನಿ, ಎಲ್ಲ ಥರದ. ಅವರು ಯಾವ ರೀತಿಯಾದ ಕಂಪಲ್ಸನ್ ಈಗ ಮಾಡಬೇಕು ಮಾಡಬಾರ್ದು ಇಲ್ಲ, ನನ್ನ ದೇಶಕ್ಕೋಸ್ಕರ ಯಾವ್ದು ಮಾಡೋದು ಅದೆಲ್ಲ ಸರಿನೇ, ನಾವು ಮಾಡೋದೆಲ್ಲ ಸರಿನೇ ಅಂತ ಮೊಸಾದ್ ಏಜೆಂಟ್ಸ್ ಅನ್ಕೋತಾರೆ. ಈ ರೀತಿ ಸರಿ ಎರಡನೇದು, ಮೊಸಾದ್ದು ಸಕ್ಸಸ್ಗೆ ಮುಖ್ಯ ಕಾರಣ ಅಂದ್ರೆ, ಒಂದು ಅವರ ತಾಯ್ನಾಡಿನ ಮೇಲಿರುವ ಅಭಿಮಾನ. ನನ್ನ ಜೀವ ಹೋದ್ರೆ ಪರವಾಗಿಲ್ಲ, ನಾನು ನನ್ನ ತಾಯಿಗೋಸ್ಕರ ಜೀವ ಕೊಡ್ತೀನಿ, ಪರವಾಗಿಲ್ಲ ಅಂತ ಹೇಳಿ ಅವರು ಆ ಪ್ರಾಣತ್ಯಾಗ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ನನಗೇನು ಯಾವುದು ನೀವು ಅವಾರ್ಡ್ ಕೊಡಬೇಡಿ, ಏನು ಕೊಡಬೇಡಿ, ನನ್ನ ದೇಶಕ್ಕೆ ನಾನು ಪ್ರಾಣ ಕೊಟ್ಟರೆ ಅದೇ ನನ್ನ ದೊಡ್ಡ ಇದು ಅಂತ ಹೇಳಿ ಆ ಥರ ನಿಂತಿರ್ತಾರೆ.
ಹಾಗಾಗಿ ಅವರು ಯಾವುದೇ ಅಪಾಯಕ್ಕೆ ಹೆದರ್ಕೊಳ್ಳಲ್ಲ, ಧೈರ್ಯದಿಂದ ಮುನ್ನುಗ್ತಾರೆ. ಎಂಥ ಜಾಗ ಆದರೂ ಧೈರ್ಯದ ಆಗಿದ್ದಾಗೋಗ್ಲಿ ಅಂತ ಮುನ್ನುಗ್ತಾರೆ. ಮೂರನೇದು ತಾಂತ್ರಿಕ, ಅಂದರೆ ಹ್ಯೂಮನ್. ನಾವು ಇಂಟೆಲಿಜೆನ್ಸಲ್ಲಿ ಏನು ಕರಿತೀವಿ ಅಂದರೆ, ಮುಖ್ಯವಾಗಿ ನಮ್ಮಲ್ಲಿ ಇರಬೇಕಾದ ಹ್ಯೂಮನ್ ಇಂಟೆಲಿಜೆನ್ಸ್, ಮಾನವನ ಮೂಲಕ ನಾವು ಗಳಿಸಬಹುದಾದಂತಹ ಮಾಹಿತಿ. ಅದನ್ನ ಈಗಾಗಲೇ ಹೇಳಿದ ಹಾಗೆ ಇರಾನ್ನಲ್ಲಿ ಬೇಕಾದಷ್ಟು ಜನ ಇಸ್ರೇಲಿ ಮೊಸಾದ್ ಏಜೆಂಟ್ಗಳು, ಅವರ ಪರವಾಗಿರೋರು ಬೇಕಾದಷ್ಟು ಜನ, ಅವರ ಮೂಲಕ ಮಾಹಿತಿ ಬರುತ್ತೆ. ಎರಡನೇದು ತಾಂತ್ರಿಕ ಮಾಹಿತಿ. ತಾಂತ್ರಿಕ ಮಾಹಿತಿ ಸ್ಯಾಟಲೈಟ್ಗಳ ಮೂಲಕ ಅವರು ಮಾಹಿತಿ ಗಳಿಸ್ತಾರೆ. ಈಗ ಉದಾಹರಣೆಗೆ ನಿಮ್ಮ ಪೇಪರ್ ಸಂಯುಕ್ತ ಕರ್ನಾಟಕ, ನಮ್ಮ ಪೇಪರ್ ಇವತ್ತೇ ಮೊದಲ ಪುಟದಲ್ಲಿದೆ. ಇವರ ಹತ್ಯೆ ಮಾಡಬೇಕಾದ್ರೆ ಟ್ರಾಫಿಕ್ ಕ್ಯಾಮೆರಾಗಳಲ್ಲಿ ಹ್ಯಾಕ್ ಮಾಡಿದ್ರು. ಆ ಟ್ರಾಫಿಕ್ ಕ್ಯಾಮೆರಾ ಹ್ಯಾಕ್ ಮಾಡೋದಲ್ಲ, ಒಂದು ದಿವಸ ಅಲ್ಲ, ಅದು ಎಷ್ಟು ತಿಂಗಳಾರ ಗಟ್ಟಲೆಯಿಂದ ವಾಚ್ ಮಾಡ್ತೇವೆ. ಆ ಜನಕ್ಕೆ ಎಷ್ಟು ಜನ ಬರ್ತಾರೆ, ಯಾವ ಟೈಮ್ ಬರ್ತಾರೆ, ಎಷ್ಟು ಹೊತ್ತು, ಡೆವಲಪ್ ಮತ್ತೆ ಅಷ್ಟೆಲ್ಲ ಮಾಡಬೇಕಾದ್ರೆ ನಾವು ಅವರ ತಾಳ್ಮೆ ಮತ್ತೆ ಅವರ ಬುದ್ಧಿಶಕ್ತಿಗೆ ನಾವು ಮೆಚ್ಚಲೇಬೇಕು. ಆ ತಾಳ್ಮೆಯಿಂದ ಮಾಡಿಕೊಂಡ್ರು ಇವರು ಇಂಥ ಜಾಗದಲ್ಲಿ ಹೀಗಿರ್ತಾನೆ ಅಂತ. ಈ ತಾಂತ್ರಿಕ ಶಕ್ತಿ ಇದೆಯಲ್ಲ, ಮೊದಲೇ ನಾನು ಹೇಳಿದೆ ಇಸ್ರೇಲಿಗೆ ಹೆಚ್ಚಿನ ತಾಂತ್ರಿಕ ಶಕ್ತಿ ಇದೆ. ಈ ತಾಂತ್ರಿಕ ಶಕ್ತಿ ಯೂಸ್ ಮಾಡಿಕೊಂಡು ಮತ್ತೆ ಇದೇ ನ್ಯೂಕ್ಲಿಯರ್ ಬರೋದಾದರೆ ಅವರು ಯಾವಾಗ ಯುರೇನಿಯಂ ಎನ್ರಿಚ್ ಮಾಡ್ತಾರೆ ಅಂತ ಸೆಂಟ್ರಿಫ್ಯೂಗ್ಸ್ ಅಂತ ಕರೀತಾರೆ. ಆ ಸೆಂಟ್ರಿಫ್ಯೂಗ್ ಮುಖಾಂತರ ಎನ್ರಿಚ್ ಆಗುತ್ತೆ. ಆ ಸೆಂಟ್ರಿಫ್ಯೂಗ್ಸನ್ನು ಮುಳುಗಿಸ್ಬೇಕು. ಇವರೇನು ಮಾಡಿದ್ರು ಆ ಟೈಮಲ್ಲಿ, ಇವಾಗ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಬಾಂಬ್ ಹಾಕಿದ್ರು, ಇದು ಮಾಡಿದ್ರು. ಆ ಹಿಂದೆ ಆ ರೀತಿ ಬಾಂಬ್ ಇರಲಿಲ್ಲ, B2 ಬಾಂಬರ್ ಮೂಲಕ ಹಾಕುವಂಥದ್ದು ಇರಲಿಲ್ಲ ಬಾಂಬ್ಗಳು. ಇವರು ಇಸ್ರೇಲ್ ಅವ್ರು ಏನು ಮಾಡಿದ್ರು, ಈಗ ನಮ್ಮ ಹತ್ರ ಬಾಂಬ್ ಇಲ್ಲ, ಇವ್ರು ನೆಲಮಾಳಿಗೆನಲ್ಲೇ ಇರೋದೆಲ್ಲ ಇವ್ರದೆಲ್ಲ. ನಾನು ಹೋಗಿದ್ದೀನಿ ಅಲ್ಲಿಗೆ, ಅಲ್ಲಿ ಹೋದಾಗ ಅದು ನೋಡ್ಬೇಕು ಅಂತ ಹೋಗಿದ್ದೆ. 10 ಕಿಲೋಮೀಟರ್ ದೂರ ತನಕ ನಾವು ಹೋಗಬಹುದು. ಇಸ್ವಾಹನ್ ಅಂತ ಇವತ್ತು ಬೆಳಗ್ಗೆ ಬಾಂಬ್ ಮಾಡಿದ್ದಾರೆ, ನತಾನ್ಸ್ ಅಂತ ನಿನ್ನೆ ಬಾಂಬ್ ಮಾಡಿದ್ದಾರೆ. ಇಸ್ವಾಹನ್ ಇಂದ ನತಾನ್ಸ್ಗೆ ಹೋಗ್ಬೇಕು ನಾವು, ಟೆಹರಾನ್ ಹೋಗ್ಬೇಕಾದ್ರೆ. ಆ ದಾರಿನಲ್ಲಿ ನೋಡಿದ ತಕ್ಷಣ, ನತಾನ್ಸ್ ಅಂತ ನೋಡಿದ ತಕ್ಷಣ ನಾನು ನಮ್ಮ ಡ್ರೈವರ್ಗೆ ಹೇಳಿದೆ ಅಲ್ಲಿ ಕರ್ಕೊಂಡು ಹೋಗು ಅಂತ. ಚೂರ್ ಹೋಗ್ಬೋದು ಸರ್, ಅಲ್ಲಿ ಹೋಗ ಪೂರ್ತಿ ಮುಳ್ಳು ಬೇಲಿ ಹಾಕ್ಬಿಡಿದೆ, ಗುಡ್ಡಗಾಡು ಪ್ರದೇಶ, ಹೊರಗಡೆಯಿಂದ ಏನೂ ಕಾಣಲ್ಲ. ಮೇಲ್ಗಡೆ ನೀನು ಸ್ಯಾಟಲೈಟ್ಗಳಿಂದ ನೋಡಿದ್ರು ಕೂಡ ಏನೂ ಕಾಣದಾಗ ಅಷ್ಟು ರೀತಿ ಕಮೋಫ್ಲಾಜ್ ಮಾಡಿದ್ದಾರೆ. ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರು ಕೆಲಸ ಮಾಡ್ತಾರೆ, ವಾಪಸ್ ಬರ್ತಾರೆ. ಇಂಥ ಜಾಗಕ್ಕೆ ಹೆಂಗಪ್ಪ ಮಾಡೋದು, ಅದನ್ನು ಹೇಗೆ ಹಾಳು ಮಾಡೋದು? ಅದಕ್ಕೆ ಸ್ಟಕ್ಸ್ ನೆಟ್ ಅಂತ STUXNET ಅಂತೇಳಿ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ತಯಾರು ಮಾಡಿದ್ರು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಕಂಪ್ಯೂಟರ್ ಪ್ರೋಗ್ರಾಮ್ ತಯಾರಿ ಮಾಡಿದ್ರು. ಕಂಪ್ಯೂಟರ್ ಪ್ರೋಗ್ರಾಮ್ ತಯಾರಿ ಮಾಡಿ ಅವರ ಕಂಪ್ಯೂಟರ್, ನತಾನ್ಸಲ್ಲಿ ಏನು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಹ್ಯಾಕ್ ಮಾಡಿದ್ರು. ಅದಕ್ಕೊಂದು ವೈರಸ್ ಬಿಟ್ಟರು. ಇವರು ವೈರಸ್ ಬಿಟ್ಟಾದ್ಮೇಲೆ ಅದೇನು ಎನ್ರಿಚ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ 1-2 ವರ್ಷಗಳ ಕಾಲ ಕುಂಠಿತ ಆಗೋಯ್ತು ಅವ್ರದ್ದು ಪ್ರೋಗ್ರಾಮೇ. ನ್ಯೂಕ್ಲಿಯರ್ ಬಾಂಬ್ ಮಾಡೋ ಪ್ರೋಗ್ರಾಮ್ ಕುಂಠಿತ ಆಯಿತು. ಅದಾದಮೇಲೆ ಈ ಮೊನ್ನೆ ಅಮೆರಿಕ ಬಾಂಬ್ ಮಾಡಿದ್ರು. ಹೀಗೆ ಕಂಪ್ಯೂಟರ್ ಮೂಲಕ ಇರಾನ್ ದೇಶದಲ್ಲಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಏನಿದೆ, ಸರ್ಕಾರಿ ಕಂಪ್ಯೂಟರ್ ಆಗಲಿ ಅಥವಾ ಬೇರೆ ಡಿಫೆನ್ಸ್ ಕಂಪ್ಯೂಟರ್ ಆಗಲಿ, ಇವೆಲ್ಲ ಕಂಪ್ಯೂಟರ್ಗಳನ್ನು ದೂರದ ಟೆಲ್ ಅವೀವ್ನಲ್ಲಿ ಕೂತ್ಕೊಂಡು ಇವರು ಹ್ಯಾಕ್ ಮಾಡ್ತಾ ಇದ್ದಾರೆ. ಆ ತಂತ್ರಜ್ಞಾನ CIAಗೂ ಇಲ್ಲ, ಆ ತಂತ್ರಜ್ಞಾನ. ಯಾಕೆಂದ್ರೆ ಅಮೆರಿಕಕ್ಕೆ ಇಂಥ ಜಾಗದಲ್ಲಿ ಬಾಂಬ್ ಇದೆ, ಹಿಂಗೆ ಹೋಗಿ ಇಂತ ಹಾಕಿದ್ದೆ ಅದು. ನಿನ್ನೆ ದಿವಸ ಯುದ್ಧದಲ್ಲಿ ಫಸ್ಟ್ ಟೈಮ್ ಬಾಂಬ್ ಇಸ್ರೇಲ್ ಅವರು, ಅಮೆರಿಕ ಅಲ್ಲ, ಇರೋ ಜಾಗದಲ್ಲೇ ಹಾಕಿದ್ದು ಇಸ್ರೇಲ್ ಅವರು. ಅಂದ್ರೆ ನೀವು ಅಮೆರಿಕ ಮತ್ತು ಇಸ್ರೇಲ್ ಜನದ ತಂತ್ರಜ್ಞಾನ ನೋಡಿದ್ರೆ ಇವರು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದಾರೆ ಅಂತ. ಆ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತೂ ಆಯ್ತು, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಷ್ಟೊತ್ತು ಹೇಳಿದೆ. ಸಿಗ್ನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಸಿಗ್ನಲ್ ಇಂಟೆಲಿಜೆನ್ಸ್ ಹೆಂಗಂದ್ರೆ ಪರಸ್ಪರ ಸಂಭಾಷಣೆ. ಈಗ ನಾವು ಯಾವುದೇ ಇದರಲ್ಲಾದರೂ, ಈಗ ನೀವು ಮುಖತಃ ಸಂಭಾಷಣೆ ಮಾಡ್ತೀವಿ. ಮುಖತಃ ಸಂಭಾಷಣೆ ಎದುರಿಗೆ ಯಾರು ಕೂತಿದ್ದವರು ಕೇಳೋಕ್ಕಾಗಲ್ಲ. ಆದರೆ ನಾವು ನಮ್ಮ ಮೊಬೈಲ್ ಫೋನ್ ಮೂಲಕ ಅಥವಾ ಬೇರೆ ಯಾವುದೇ ಸಂವಹನ ಸಾಧನದ ಮೂಲಕ ಸಂಭಾಷಣೆ ಮಾಡಿದ್ರೆ ನೀವು ಎಷ್ಟೇ ಎನ್ಕ್ರಿಪ್ಟ್ ಮಾಡಿದ್ರು ಆ ಸಂಭಾಷಣೆಯನ್ನು ಕದ್ದಾಲಿಸಬಹುದು. ಆ ಥರ ಸಿಗ್ನಲ್ ಇಂಟೆಲಿಜೆನ್ಸ್ ಕದ್ದಾಲಿಕೆ ಟೆಕ್ನಿಕ್ ಏನಿದೆ, ಅವರು ಇಸ್ರೇಲ್ ವಿಶ್ವದಲ್ಲಿ ನಂಬರ್ 1. ಈಗ ನಿಮ್ಗೆ ಜ್ಞಾಪಕ ಇರಬಹುದು, ಈಗ ಒಂದು 3 ವರ್ಷದ ಹಿಂದೆ ಇಸ್ರೇಲ್ ಇಂದ ನಾವು ಒಂದು ಕದ್ದಾಲಿಕೆ ಇದು ತಗೊಂಡಿದೀವಿ, ಸಾಫ್ಟ್ವೇರ್ ತಗೊಂಡಿದೀವಿ ಅಂತ ಬಂದಿತ್ತು. ಅದ್ರ ಮೇಲೆ ದೊಡ್ಡ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿ ಒಂದು ದೊಡ್ಡ ಸಮಿತಿ ಎಲ್ಲ ಮಾಡಿತ್ತು, ಈ ತರ ಕದ್ದಾಲಿಕೆ ಮಾಡ್ತಾರೆ ನಮ್ಮ ಇದರಲ್ಲಿ ದೇಶದಲ್ಲಿ ಇತ್ಯಾದಿ. ಆ ಕದ್ದಾಲಿಕೆ ತಂತ್ರಜ್ಞಾನ ಏನಿದೆ
ಹೆಚ್ಚಿನ ತಂತ್ರಜ್ಞಾನ ಇಸ್ರೇಲಾಗೆ ಇರೋದು. ಅವರು ಆ ಕದ್ದಾಲಿಕೆ ತಂತ್ರಜ್ಞಾನ ಯೂಸ್ ಮಾಡೋದು. ಮೂರನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಾವೆಲ್ಲ ಇಡೀ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇಸ್ರೇಲ್ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಹಳ ವರ್ಷಗಳ ಹಿಂದೆ, ದಶಕಗಳ ಹಿಂದೆನೆ ಇನ್ವೆಸ್ಟ್ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಗ್ ಡಾಟಾ ಇರಾನ್ ನಲ್ಲಿ ಏನೇನ್ ನಡೀತಾ ಇದೆ ಅಂತ ಹಲವಾರು ಮೂಲಗಳಿಂದ ಬರುವಂತಹ ಮಾಹಿತಿನ ಅಲ್ಲಂತ ದೊಡ್ಡ ಕಂಪ್ಯೂಟರ್ಲಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಪ್ರೋಗ್ರಾಮ್ ಮಾಡಿ ಯಾವ ಸಮಯದಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಪಡೆಯುವಂಥ ಶಕ್ತಿ ಪಡ್ಕೊಳ್ತು ಇಸ್ರೇಲ್. ಈ ನಿಖರವಾದ ಮಾಹಿತಿ ಪಡೆದ ಕಾರಣಕ್ಕೆ ಅವರಿಗೆ ಒಂದು ಹೆಚ್ಚಿನ ಬಲ ಬಂದ್ಬಿಡ್ತು. ಸೊ ಇವೆಲ್ಲ ಸೇರಿಕೊಂಡು ಮೊಸಾದ್ಗೆ ಏನಾಯಿತು, ಈ ಬಲ ಬಂತು. ನೆಕ್ಸ್ಟು ಮೊಸಾದನ ಏಜೆಂಟ್ಗಳು ಇಸ್ರೇಲಲ್ಲಿ ಇನ್ಫಿಲ್ಟ್ರೇಟು ಮಾಡಿದ್ರು. ಈಗ ಇಸ್ರೇಲಲ್ಲಿ ಇರಾನ್ನಲ್ಲಿ ಇರೋ ಜನ ಇದ್ದೇ ಇದ್ದಾರೆ ಮೊಸಾದ್ಗೆ ಪರವಾದವರು. ಇರಾನ್ ಬಹಳ ದೊಡ್ಡ ದೇಶ ವಿಸ್ತೀರ್ಣದಲ್ಲಿ. ಅದರ ಬಾರ್ಡರ್ಗಳ ಮೂಲಕ ಮೊಸಾದ್ ಗೂಢಚಾರರು ಅಲ್ಲಿ ನುಸುಳಿದರು. ಎಷ್ಟೋ ಜನ ಮೊಸಾದ್ ಗೂಢಚಾರರು ಬೇರೆ ಬೇರೆ ಮಾರುವೇಷದಲ್ಲಿ ಇರಾನ್ನಲ್ಲೇ ಸರ್ಕಾರಿ ನೌಕರಿಗೆ ಸೇರಿಕೊಂಡ್ರು, ಇರಾನ್ನಲ್ಲಿ ತಂತ್ರಜ್ಞಾನ ಸೇರಿಕೊಂಡ್ರು. ಅವರು ಅಲ್ಲಿ ಯಾರಿಗೂ ತಿಳಿದ ಹಾಗಾಗಿದ್ರು, ಇಲ್ಲಿ ಮಾಹಿತಿ ಕೊಡ್ತಾಯಿದ್ರು, ಅವರ ಹೆಡ್ ಕ್ವಾರ್ಟರ್ಸ್ಗೆ ಮಾಹಿತಿ ಕೊಡ್ತಾಯಿದ್ರು. ಇದು ಅವರಿಗಿರೋ ಧೈರ್ಯ. ಯಾಕೆಂದರೆ ಅಲ್ಲಿ ಹೋದರೆ ಒಂದು ಹುಲಿಯ ಗುಹೆಗೆ ಹೋದಾಗೆ, ಅಲ್ಲಿ ಹೋದ್ರೆ ನಾನು ಸಾಯ್ತೀನಿ ಅಂತ ಗೊತ್ತಿದ್ರು ಸಹಿತ ಬರಲ್ಲ ಅಂತಾನು ಗೊತ್ತಿರುತ್ತೆ ಅವ್ರಿಗೆ. ಆದರೂ ಸಹಿತ ಮತ್ತೆ ಅಲ್ಲಿ ಅಕಸ್ಮಾತ್ ಪತ್ತೆ ಆದರೆ ಸಾರ್ವಜನಿಕವಾಗಿ ಗಲ್ಲುಗೇರಿಸ್ತಾರೆ. ಹಾಗಾಗಿ ಅಷ್ಟಾದರೂ ಹೆದರಿಕೆ ಇಲ್ಲದೆ ಅವ್ರು ಹೋದರು. ಸೊ ಈ ತಾಂತ್ರಿಕ ಆವಿಷ್ಕಾರಗಳು, ಹೆದರಿಕೆ ಇಲ್ಲದಿರುವುದು ಮತ್ತು ನನ್ನ ಅಸ್ತಿತ್ವಕ್ಕೆ ಸಂಚಕಾರ ಬರದ ಹಾಗೆ ಮಾಡಬೇಕು, ಈ ಮೂರು ವಿಶೇಷ ಗುಣಗಳು ಇರೋದ್ರಿಂದನೇ ಇವತ್ತು ವಿಶ್ವದ ಅತ್ಯಂತ ಪ್ರಮುಖ ಗೂಢಚರ ದಳ. ಈಗ ಹಿಂದೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಮೆರಿಕದ CIA, ರಷ್ಯಾದ KGB ಅಥವಾ MI6 ಅಂತ ಇಂಗ್ಲೆಂಡಲ್ಲಿತ್ತು. ಇವು ಮೂರಿತ್ತು. ಈಗ ಈ ಮೂರೂ ಗೂಢಚರ ದಳಗಳನ್ನ ಮೀರಿದಂತಹ ಮೊಸಾದ್ ಇದು ವಿಶ್ವದ ಅತಿ ದೊಡ್ಡ ಅತಿ ಚಾಣಾಕ್ಷ ಗೂಢಚರವಾಗಿ ಬಂದಿದೆ. ಮತ್ತೆ ಬೇರೆ ಗೂಢಚರ ದಳಕ್ಕಿಂತ ಇವರಿಗೆ ಮಿಲಿಟರಿ ಜ್ಞಾನವೂ ಇರುವುದರಿಂದ ಮತ್ತು ಆ ಗೂಢಚರ ದಳ ನೇರವಾಗಿ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅವರ ಜೊತೆ ಸಂಬಂಧ ಇರೋದರಿಂದ ಒಂದೇ ಕಂಟ್ರೋಲ್ ರೂಮಲ್ಲಿ ಇವರು ಇದೇ ಅಧಿಕಾರಿ ಅವರು ಸೇರಿಕೊಂಡು ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಗೂಢಚರ ದಳ ಚೆನ್ನಾಗಿರ್ಬೋದು, ನಮ್ಮ ಸೈನ್ಯ ಚೆನ್ನಾಗಿರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಸರ್ಕಾರ ಸುಭದ್ರವಾಗಿರಬೇಕು, ಸರ್ಕಾರ ಸರಿಯಾದ ಆರ್ಡರ್ ಕೊಡಬೇಕು. ಅಲ್ಲಿ ಬೆಂಜಮಿನ್ ನೆತನ್ಯಾಹು ಏನಿದ್ದಾರೆ ಅವರಿಗೆ ಮೊದಲಿನಿಂದಲೂ ಇರಾನ್ ಬಗ್ಗೆ ತಾತ್ಸಾರ ಇದೆ, ಮೊದಲಿನಿಂದಲೂ. ಅದು ಕಾರಣ ನನಗೆ ಗೊತ್ತಿಲ್ಲ. ಆದರೆ ನೆತನ್ಯಾಹು ಅವರು ಈಗಾಗಲೇ ಅವ್ರದ್ದೊಂದು ಒಂದು ಮೈನಾರಿಟಿ ಗೌರ್ಮೆಂಟ್, ಕೋalition ಗೌರ್ಮೆಂಟ್ ಇದೆ. ಆ ಗೌರ್ಮೆಂಟ್ ಅವ್ರು ಈಗಾಗಲೇ ಅವ್ರನ್ನ ತೆಗೆದುಹಾಕಬೇಕು, ಈ ವರ್ಷ ಎಲೆಕ್ಷನ್ ಬೇರೆ ಹೋಗ್ಬೇಕು, ತೆಗೆದುಹಾಕಬೇಕು ಅಂತೆಲ್ಲ ಮಾಡಿದ್ರು. ಮತ್ತೆ ನೆತನ್ಯಾಹು ಅವರ ಸೋದರ ಆಪರೇಷನ್ ಎಂಟಬೇನಲ್ಲಿ ಹೋಗಿದ್ರಲ್ಲ, ಅವ್ರ ಸೋದರ ಸತ್ತೋದ. ನೆತನ್ಯಾಹು ಕೂಡ ಇದರಲ್ಲಿದ್ರು. ಬೈದಿವೆ ಬಹಳ ಜನ ಇಸ್ರೇಲ್ ದೇಶದ ಪ್ರಧಾನ ಮಂತ್ರಿಗಳು, ಬಹಳ ಜನ ಡಿಫೆನ್ಸ್ ಮಿನಿಸ್ಟರ್ಸ್ ಮೊಸಾದನಿಂದ ಬಂದವರೇ ಆಗಿದ್ದಾರೆ. ಹಾಗಾಗಿ ಮೊಸಾದ್ಗೆ ಅವರೆಲ್ಲರ ಬೆಂಬಲ ಇದೆ. ಮತ್ತೆ ಮೊಸಾದ್ ಈ ಸರ್ಕಾರದ ಬೆಂಬಲ ಇರೋದ್ರಿಂದ ನಿಖರವಾಗಿ ನೀವು ಹೀಗೆ ಮಾಡು ಅಂತ ಸರ್ಕಾರ ಯಾವುದೇ ಥರದ ಆಂಬಿಗ್ವಿಟಿ ಇಲ್ಲದಂತಹ ಆದೇಶ ಕೊಡೋದ್ರಿಂದ ಅವರು ಬಹಳ ಧೈರ್ಯವಾಗಿ ಮಾಡ್ತಾರೆ. ಮತ್ತೆ ಇಲ್ಲಿಯವರೆಗೆ ನಾನು ಒಂದು ಇನ್ಸಿಡೆಂಟ್ ಬರೆದಿದ್ದೀನಿ, ಶಿನ್ಬೆತ್ನಲ್ಲಿ ಒಂದು ಕಡೆ ಗೂಢಚರ ದಳದ ವೈಫಲ್ಯ ಆಗುತ್ತೆ. ಆ ವೈಫಲ್ಯ ಆದಾಗ ಬೇರೆ ಬೇರೆ ನಾಗರಿಕ ಗುಂಪುಗಳು, ಕೋರ್ಟ್ಗಳು ಇವೆಲ್ಲವೂ ಯಾರು ಈ ಗೂಢಚರ ದಳದ ಮುಖ್ಯಸ್ಥ ಇದ್ದಾನೆ ಇವನ ತಲೆದಂಡ ಕೊಡಬೇಕು ಅಂತ ಹೇಳಿದಾಗಲೂ ಕೂಡ ಅವರು ತಲೆದಂಡ ಕೊಟ್ಟಿಲ್ಲ. ಅಕಸ್ಮಾತ್ ಆಗಿ ಏನಾದರೂ ತಪ್ಪು ಮಾಡಿದರೆ ಮೊಸಾದ್ ಗೂಢಚಾರರು ಈಗಾಗಲೇ ಬೇಕಾದಷ್ಟು ಮಾಡ್ತಾರೆ, ಮನುಷ್ಯರ ಮೇಲೆ ಮಾಡ್ತಾರೆ. ಆ ತಪ್ಪುಗಳಾದಾಗ
ಅದನ್ನ ಯಾವುದನ್ನು ಪರಿಗಣಿಸದೆ ಅವರ ಬೆಂಬಲಕ್ಕೆ ಸರ್ಕಾರ ಇರೋದ್ರಿಂದ ಅವರು ಬಹಳ ಧೈರ್ಯವಾಗಿ ಮುನ್ನುಗ್ತಾರೆ. ಈ ಧೈರ್ಯವಾಗಿ ಮುನ್ನುಗ್ಗೋದ್ರಿಂದ ಧೈರ್ಯಂ ಸರ್ವತ್ರ ಸಾಧನಂ, ಈ ಧೈರ್ಯದಿಂದ ಅವ್ರು ಈ ರೀತಿ ಸ್ಪೆಕ್ಟಾಕ್ಯುಲರ್ ಸಕ್ಸಸ್ ಅಂತ ಕರಿತೀವಲ್ಲ, ಆ ರೀತಿ ಸ್ಪೆಕ್ಟಾಕ್ಯುಲರ್ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಇವರು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾದಲ್ಲಿ ಕುವೆಂಪು ಅವರು ಹೇಳ್ತಾರೆ, ಕೋಗಿಲೆ ಇವರು ಅಲ್ಲಿ ಸೋವಿಯತ್ ರಷ್ಯಾಗೆ ಹೋಗಿರ್ತಾರೆ ಕವಿ, ಆಗ ಕೋಗಿಲೆ ಬಂದು ಇವ್ರನ್ನ ಮಾತಾಡ್ಸುತ್ತೆ. ಅವರೇ ನೀನಾ ಅಂತ ಹೇಳಿದ್ರು, ಹೌದು ನಾನು ಹೆಂಗೋ ಇಲ್ಲಿ ಬಂದುಬಿಟ್ಟಿದ್ದೀನಿ, ನನಗಂತೂ ಇವಾಗ ವಾಪಸ್ ಹೋಗೋಕ್ಕಾಗಲ್ಲ, ಬಾಳೆಂಬುದೊಂದು ನಿಷ್ಕರುಣಮಿಲ್ಲ, ನೋಡು ಇಲ್ಲಿ ನಡೀತಿದೆ ಕಪಿ ಕರಡಿಗಳಿಗೂ ಡ್ರಿಲ್ಲು ಅಂತೆಲ್ಲ ಹೇಳಿಬಿಟ್ಟು, ನಂದೊಂದು ಮೊಟ್ಟೆ ಇದೆ, ದಯವಿಟ್ಟು ಇದನ್ನ ಕರುನಾಡಿಗೆ ಕರ್ಕೊಂಡು ಹೋಗ್ಬಿಡು, ಕೋಗಿಲೆಗಳ ತವರಿಗೆ ಅಂತ ಹೇಳ್ಬಿಟ್ಟು ಹಿಂಗೆ ಅವರ ಕೋಟಿನ ಜೇಬೊಳಗೆ ಹಾಕ್ಬಿಡುತ್ತಂತೆ ಮೊಟ್ಟೆನ. ಅವರು ಸದ್ಯ ಸೇಫ್ ಆಗಿದೆಯಲ್ವಾ ಪಾಪ ಕರ್ಕೊಂಡು ಹೋಗ್ಬೇಡ ಅಂತ ಹಿಂಗೆ ಹಾಕಿದ್ರೆ ಹಿಂಗೇನೋ ಹಿಂಗೆ ಒತ್ತದಂಗೆ ಆಗಿದೆ, ತೆಗೆದು ನೋಡಿದ್ರೆ ಅದರಿಂದ ಬರ್ತಾನಂತೆ KGB ಏಜೆಂಟ್ ಅವರು ಹೇಳ್ತಾರೆ. ಇದು ಅವ್ರನ್ನೆಲ್ಲ ಮೀರಿರೋಂತ ಒಂದು ಮೊಸಾದ್ ಸರ್. ಈಗ ಒಂದು ಈಗೆಲ್ಲ ಕೇಳಿ ಬರ್ತಿರೋ ರೂಮರ್ಸ್ ಪ್ರಕಾರ ಈ ಇರಾನಿನ ಸೈನ್ಯಾಧಿಕಾರಿಗಳೇನಿದ್ರು ಅವ್ರು ಡೆಂಟಲ್ ಟ್ರೀಟ್ಮೆಂಟ್ ಹೋದ್ರೆ ಆ ಡೆಂಟಲ್ ಇಂಪ್ಲಾಂಟ್ಸ್ ಏನಿತ್ತು ಆ ಇಂಪ್ಲಾಂಟ್ ಸಮೇತ ಇವ್ರಿಗೆ ಮೊಸಾದ್ ಇವ್ರ ಲೊಕೇಶನ್ GPS ಸಾಧನಗಳು, ಹಾಗಾಗಿ ಅವ್ರಿಗೆ ಅದು ಒಂದು ಕಾರಣದಿಂದ ಗೊತ್ತಾಗಿದೆ. ಮತ್ತಿನ್ನೊಂದು ಪೊಲೀಸ್ ಪಹರೆ ಎಷ್ಟಿರ್ತಿತ್ತು, ಬೆಂಗಾವಲು ಜನ ಎಷ್ಟು ಜನ ನಿಂತಿರ್ತಿದ್ರು ಅದನ್ನ ನೋಡಿ ಆ ಕ್ಯಾಮ್ರಾ ಮೂಲಕ ಅದನ್ನು ಇವ್ರು ಗಮನಿಸು ಇಲ್ಲೇ ಇದಾರೆ ಇವ್ರು ಅಂತ ಹೇಳಿ ತಿಳ್ಕೊಂಡು ಇದ್ ಮಾಡಿದ್ರು ಅಂತ. ಬಹಳ ಅಸಾಧಾರಣ ಜನ, ಅಸಾಧಾರಣ, ಅಸಾಧ್ಯ ಒಂಥರ ಹಿಂದೆಂದು ಕಂಡು ಕೇಳರಿಯದಂತಹ ಒಂದು ಬೇಹುಗಾರಿಕಾ ಜಾಲ ನೋಡಿ. ಸಾಮಾನ್ಯವಾಗಿ ಈ ಗೂಢಚಾರ ದಳದವರು ತಾವು ಇಷ್ಟೆಲ್ಲ ಮಾಡಬಹುದು ಅಂತ ಹೇಳಿ ಒಂದೊಂದ್ಸಲ ಸರ್ಕಾರನೇ ತಾವೇ ತಗೊಳ್ಳೋ ಹಾಗೆ ಮಾಡ್ತಾರೆ. ಅದು ಮಾಡಲ್ಲ ಅಲ್ಲಿ, ಆ ದೇಶದಲ್ಲಿ ಅದು ಮಾಡಲ್ಲ. ಬಟ್ ಆದ್ರೆ ಅವರು ಮೈ ಮರೆತರು ಸರ್. ಅಕ್ಟೋಬರ್ 2024 ಒಂದು ಇದ್ರಲ್ಲಿ ಆ ಸಂಗೀತ ಅವ್ರದ್ದೇನು ಹಬ್ಬ ನಡೀತಿತ್ತು, ಮೈ ಮರೆತು ಬಿಟ್ರು ಸರ್. ನನ್ನ ಪುಸ್ತಕದಲ್ಲಿ ಬರೆದಿರಲ್ಲ, ಅವನು ರಾಜೀನಾಮೆ ಕೊಟ್ಟ, ಶಿನ್ಬೆತ್ತದ ಮುಖ್ಯಸ್ಥ ರಾಜೀನಾಮೆ ಕೊಟ್ಟ. ಅದು ಅವಾಗ ತುಂಬಾ ಮೈ ಮರೆತರು, ಯಾಕೆಂದ್ರೆ ಮನುಷ್ಯರು. ಬಟ್ ಆ ಟೈಮಲ್ಲೂ ಪ್ಯಾಲೇಸ್ ಇದು ಒಂದೇನಂದ್ರೆ, ಈ ಒಬ್ಬ ವ್ಯಕ್ತಿನ ಪುಷ್ ಟು ದಿ ವಾಲ್ ಅಂತ ಕರೀತಾರಲ್ಲ, ನೀವು ಗೋಡೆ ಹತ್ತ ತಳ್ಳಿಬಿಟ್ರೆ ಅವನು ಹಿಮ್ಮೆಟ್ಟಿ ಬರೋಕ್ ಟ್ರೈ ಮಾಡ್ತಾನೆ, ಏನಾದ್ರೂ ತಾನು ಬದುಕಬೇಕು ಅಂತ. ಹಾಗಾಗಿ ಪ್ಯಾಲೆಸ್ಟೈನ್ ಆಕ್ಚುಲಿ ಗೋಡೆಗೆ ಪುಷ್ ಟು ದಿ ವಾಲ್ ದೊಡ್ಡ ಗೋಡೆ ಹಾಕ್ಬಿಟ್ಟಿದಾರೆ ಅಲ್ಲಿ. ಆ ಗೋಡೆಯಿಂದ ಬರ್ತಾರೆ ಸರ್ ಅವರು ಬಂದ್ರಲ್ಲ, ಅದು ಅವ್ರಿಗೂ ನಾವು ಒಂದು ಪ್ಯಾರಾಶೂಟ್ ಅಲ್ಲಿ ಬರ್ತಾರೆ, ಆಮೇಲೆ ಇದನ್ನ ಭೇದಿಸ್ಕೊಂಡು ಎಲ್ಲ ಬರ್ತಾರೆ. 2 ಜನ ಕ್ರೌರ್ಯ ನಡೀತಾ ಇದೆ. ಬಟ್ ಪ್ರಪಂಚದಲ್ಲಿ ಹಿಂಗೆ ನಡೆಯುತ್ತೇನೋ ಇರೋನು, ಇನ್ನು ಮುಂದೆ ಇದೇ ರೀತಿ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಯಾವ ಜಾಗನೂ ಸೇಫ್ ಇಲ್ಲ ಅನ್ನೋದಕ್ಕೆ, ಯಾವ ಜಾಗನೂ ಸೇಫ್ ಇಲ್ಲ. ಎಲ್ಲಾರು ದುಬೈ ಇಸ್ ದ ಸೇಫ್ ಹೆವೆನ್ ಅಂತೆಲ್ಲ ಅಂದ್ಕೊಂಡು ಅಲ್ಲೆಲ್ಲ ಪ್ರಾಪರ್ಟಿ ಮಾಡೋದೇನು ಎಲ್ಲ ಸರ್. ರೊನಾಲ್ಡೋನೇ ಬಂದ್ಬಿಟ್ನಲ್ಲ ಸರ್, ಅಲ್ಲಿಂದ ಹೊರಟು ತನ್ನ ಇದ್ರಿಂದ. ಇಲ್ಲ ಅವನೇನೋ ಪಾಪ ಅಲ್ಲಿಯ ಒಂದು ಸೌದಿ ಕ್ಲಬ್ಗೆ ಒಪ್ಕೊಂಡು ಅಲ್ಲಿ ಸೇಫ್ ಹೆವೆನ್ ಅನ್ಕೊಂಡು ಎಲ್ಲ ಅಲ್ಲಿ ಇದು ಎಲ್ಲ. ಬಟ್ ಇದೆಲ್ಲ ಇನ್ನು ಮುಂದಿನ ಭವಿಷ್ಯತ್ತಿನ ಒಂದು ದಿಕ್ಸೂಚಿ ಈ ವಿದ್ಯಮಾನಗಳೆಲ್ಲ ಇನ್ ಹೇಗಿರಬಹುದು ಇನ್ ಮುಂದಿನ ದಿನಗಳು ಅಂತ ಹೇಳ್ಬಿಟ್ಟು. ಬೇಹುಗಾರಿಕಾ ಇದು ಇನ್ನಷ್ಟು ಅಡ್ವಾನ್ಸ್ ಆಗುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಲೆವೆಲ್ ಅಂತ ಕರೀತಾರೆ, ನೆಕ್ಸ್ಟ್ ಲೆವೆಲ್ ಸರ್, ಹೊಸ ಲೆವೆಲ್ ಹೊರಟೋಗಿದೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ದೇಶದಲ್ಲೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ನಿಮ್ಗೆ ಗೊತ್ತಿರಬಹುದು, ನಾವು ಆಪರೇಷನ್ ಸಿಂಧೂರ್ ಟೈಮಲ್ಲಿ ಪಿನ್ ಪಾಯಿಂಟೆಡ್ ಅಟ್ಯಾಕ್ ಮಾಡಿದ್ವಿ. ಈ ಪಿನ್ ಪಾಯಿಂಟೆಡ್ ಅಟ್ಯಾಕ್ ಮಾಡಕ್ಕೆ ನಮಗೆ ಸಾಧ್ಯವಾಗಿದ್ದು ಇಸ್ರೇಲ್ ಅವರು ಡೆವಲಪ್ ಮಾಡಿದ ತಂತ್ರಜ್ಞಾನದಿಂದ. ಸೊ ನಮ್ಮ ದೇಶದ ಗೂಢಚಾರ ದಳಗಳು ಈಗ ಸಾಕಷ್ಟು ಅಡ್ವಾನ್ಸ್ ಆಗ್ತಾ ಇವೆ. ಇನ್ನೂ ಅಡ್ವಾನ್ಸ್ ಆಗಬಹುದು. ನಮ್ಮ ವೈರಿಗಳು ನಮ್ಮನ್ನ ಯಾವ ರೀತಿ ತೊಂದರೆ ಕೊಡದ ಹಾಗೆ ನಮ್ಮ ರಕ್ಷಣೆ ನಾವು ಚೆನ್ನಾಗಿ ಮಾಡ್ಕೋಬಹುದು. ನನಗೆ ಈಗ ತಾನೇ ಅನ್ನಿಸ್ತಿತ್ತು ಇಲ್ಲಿಗೆ ಬರುವಾಗ, ಈ ಯಾವ ರೀತಿ ಇರಾನದ ನ್ಯೂಕ್ಲಿಯರ್ ಫೆಸಿಲಿಟಿ ಧ್ವಂಸ ಮಾಡಿದ್ರು, ನಾವು ಟೈಮ್ ಸಿಕ್ಕಿತ್ತು ಮಾಡ್ಬಿಡೋದಾಗಿತ್ತು. ಪಾಕಿಸ್ತಾನದ್ದು ಹೋದವ್ರು ಬಂದ್ಬಿಟ್ವಲ್ಲ ಸರ್, ವಾಪಸ್ ಪಾಕಿಸ್ತಾನ ಬಂದ್ಬಿಟ್ವಲ್ಲ, ಹೆದರು ಬಂದ್ಬಿಟ್ವಿ ನಾವು. ಇಂಟರ್ನ್ಯಾಷನಲ್ ಗೋಸ್ಕರ ಅಂತಾರಾಷ್ಟ್ರೀಯ ಒಂದು ಇದನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ ಅಂತ ಹೆದ್ರು ಬಂದ್ಬಿಟ್ವಿ. ಇಲ್ಲ ಅಂತ ಹೇಳಿದ್ರೆ ಆಗ್ಬಿಡ್ತಿತ್ತು ಸರ್. ಎಂತ ನಾನೊಂದು ಪುಸ್ತಕ ಬರೆದಿದ್ದೀನಿ, ಏಟಿಗೆ ಇದು ರೇಟು ಅಂತ. ನಮ್ಮ ರಾ ಬಗ್ಗೆನೆ ನೀವು ಮೊದ್ಲೇ ಹೇಳಿದ್ರೆ ನನ್ಗೆ ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು. ನಮ್ಮ ರಾ ಗೂಢಚಾರರು
ಇಲ್ಲಿ ಬೆಂಗಳೂರಿನಲ್ಲಿ ಈಗಿದ್ದಾರೆ ಅವರು, ಅವ್ರಿಗೆ ಪಾಕಿಸ್ತಾನಕ್ಕೆ ಹಾಕಿದ್ರು. ಪಾಕಿಸ್ತಾನದಲ್ಲಿ ಅವರು ಇಸ್ಲಾಮಾಬಾದ್ನಲ್ಲಿ ಇದ್ರು. ಅವ್ರಿಗೆ ಹಾಗೂ ಈಗ ಒಂದು ಮಾಹಿತಿ ಎಲ್ಲೋ ಇದು ಬಂತು, ಗುಪ್ತ ಮಾಹಿತಿ, ಇಲ್ಲಿ ಒಂದು ನ್ಯೂಕ್ಲಿಯರ್ ಇದು ಮಾಡ್ತಿದ್ದಾರೆ, ಪರಮಾಣು ರಿಯಾಕ್ಟರ್ ಹಾಕ್ತಿದ್ದಾರೆ ಅಂತ ಗೊತ್ತಾಯ್ತು. ಅದು ಬಹಳ ಹತ್ರನೇ, ಇಸ್ಲಾಮಾಬಾದ್ಗೆ ಬಹಳ ದೂರ ಇರಲಿಲ್ಲ, ಹತ್ರನೇ ಇತ್ತು. ಅವರು ಬಸ್ಸಲ್ಲಿ ಹೋದರು, ತುಂಬ ಸೆಕ್ಯೂರಿಟಿಯಲ್ಲಿ. ಹೇಗೆ ಪತ್ತೆ ಮಾಡೋದು ಅಂತ. ಇವರು ಭಾಳ ಬುದ್ಧಿವಂತರು ಏನು ಮಾಡಿದ್ರು ಅಂದರೆ, ಈ ಯಾವುದೇ ಅಣು ಕೇಂದ್ರ ಇರುತ್ತೆ ಅಲ್ಲಿ ಹೋಗಿ ಬಂದರೆ ನಮ್ಮ ಮೈ ಮೇಲೆಲ್ಲ ಒಂದು ಆ ವಿಕಿರಣದ್ದು ಇರುತ್ತೆ, ಅದು ಫಿಸಿಕ್ಸಲ್ಲಿ ಗೀಗರ್ ಕೌಂಟರ್ ಅಂತಾರೆ, ಅದರಲ್ಲಿ ಎಷ್ಟಿದೆ ರೇಡಿಯೇಷನ್ ಅಂತ ನೋಡ್ಕೋಬೋದು. ಅವ್ರಿಗೆ ನಮ್ಮ ಮಾನವನ ತಲೆ ಕೂದಲಲ್ಲಿ ರೇಡಿಯೇಷನ್ ಆಗಿರುತ್ತೆ ಅಂಥೇಳಿ ಈ ನಮ್ಮ ಬೆಂಗಳೂರಿನ ಗೂಢಚಾರ ರಾನಲ್ಲಿ ಏನಿದ್ರು ಇವರು ಅಲ್ಲಿನ ಕ್ಷೌರಿಕನ ಅಂಗಡಿಗೆ ಹೋಗ್ತಾರೆ. ಅವನು ಕಟ್ಟು ಮಾಡಿ ಎಲ್ಲ ಹಾಕಿರ್ತಾನ ಗುಪ್ಪೆ, ಆ ಗುಪ್ಪೆ ಕೂದಲನ್ನೆಲ್ಲ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ಕೊಂಡು ಬಂದು ಗುಪ್ತವಾಗಿ ಅದನ್ನು ಡೆಲ್ಲಿ ಕಳಿಸಿ, ಡೆಲ್ಲಿನಲ್ಲಿ ನಮ್ಮ ಲ್ಯಾಬೊರೇಟ್ರಿಲಿ ಅದನ್ನು ಮಾಡಿ, ಹೌದು ಇದು ನಾವೇ ಫಸ್ಟ್ ಅಮೇರಿಕಾದವ್ರು ಹೇಳೋಕ್ಕಿಂತ ಮುಂಚೆ ಇಂಡಿಯಾದವರೇ ನಮ್ಮ ಗೂಢಚಾರರು ಫಸ್ಟ್ ಹೇಳೋದು. ಆ ಟೈಮಲ್ಲೇ ನಾವು ಸ್ಟಾಪ್ ಮಾಡಿಸ್ಬೋದಾಯಿತು, ಆದರೆ ಆ ಟೈಮಲ್ಲಿ ಆಗಲಿಲ್ಲ. ಈಗ ನೋಡಿ, ಅವರು ನಮ್ಮಿದ್ದ ನಾವು ಇವತ್ತು ಕೂಡ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಹೇಳ್ತಾನೆ ಅವನು, ಪಾಕಿಸ್ತಾನದ ಅಧ್ಯಕ್ಷ. ಅದನ್ನು ನಾವು ಮುಗಿಸ್ಬಿಟ್ಟಿದ್ರೆ ಇವ್ರು ಮಾಡಿದಾಗೆ ನಮ್ಗೆ ಇನ್ನೊಂದು ಸ್ವಲ್ಪ ಅವ್ರ ತರ ಧೈರ್ಯ ಬರಬೇಕು ಅಂತ. ಧೈರ್ಯ ಇಲ್ಲ ಸರ್, ಧೈರ್ಯ ನುಗ್ಗಿ ಇದ್ ಮಾಡೋ ಧೈರ್ಯ ಇಲ್ಲ. ಇಲ್ಲ ಅಂತಂದಿದ್ರೆ ಮಾಡಿರೋರೇನ. ಆಮೇಲೆ ಏನಂದ್ರೆ ಪೊಲಿಟಿಕಲ್ ವಿಲ್ ಆಲ್ಸೋ ಮ್ಯಾಟರ್ಸ್. ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಬಹಳ ಕೊರತೆ ಇದೆ. ಬಹುಶಃ ಅದು 70s ಮುಗಿದೋಯ್ತು ಅಂತ ಅನ್ಕೊಳ್ತೀನಿ. ಯಾವಾಗ ನಾವು ಪರಮಾಣು ಇದನ್ನ ಫಸ್ಟ್ ಮಾಡಿದ್ವಿ ಪರೀಕ್ಷೆ, ಅದು ನೋಡಿ ಅಮೆರಿಕ, ಬಾಂಗ್ಲಾದೇಶ್ ಕ್ರಿಯೇಷನ್ ಎಲ್ಲ ಆಗಿರೋದು ಪೊಲಿಟಿಕಲ್ ವಿಲ್ ಇಂದ. ಮತ್ತೆ ಅಟ್ ದ ಸೇಮ್ ಟೈಮ್ ಅವಾಗ ಇಂದನೂ ಸಪೋರ್ಟ್ ಇತ್ತು, ಮತ್ತೆ ಇವ್ರು ಫೀಲ್ಡ್ ಮಾರ್ಷಲ್ ಮನೇಕ್ ಶಾ ಇದ್ರು. ಸೊ ಇದೆಲ್ಲ ಒಂದು ಆ ಟೈಮಿನ ಒಂದು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿರೋದ್ರಿಂದ ಸೊ ಅದೆಲ್ಲ ನಮ್ಮ ಭಾರತಕ್ಕೆ ಅವತ್ತು ಒಂದು ಮೈಲ್ ಸ್ಟೋನ್ ನಿಲ್ಲಿಸ್ಲಿಕ್ಕೆ. ಇವತ್ತು ಬಾಂಗ್ಲಾದೇಶದ ರಾನೇ ಕಾರಣ ಅಲ್ಲ, ಇವತ್ತಿಗೂ. ಅಂಡ್ ನಮ್ಮ ಪೋಖರನ್ ಬ್ಲಾಸ್ಟ್ ಆಗೋ ತನಕ ಯಾವನ್ ಗೊತ್ತೇ ಆಗಿರ್ಲಿಲ್ಲ, ಅಷ್ಟು ಗುಟ್ಟಾಗಿಟ್ಟಿದ್ವಿ. ಸರ್, ತಾವು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಮೊಸಾದ್ ಬಗ್ಗೆ. ಧನ್ಯವಾದಗಳು ಸರ್, ತಾವು ನಮ್ಮ ಸ್ಟುಡಿಯೋಗೆ ಬಂದಿಷ್ಟೆಲ್ಲ